नमः सिद्धेभ्यः ॐ नमः सिद्धेभ्यः नमो अरिहन्ताणं नमो सिद्धाणं नमो आयर्याणं नमो वज्झायाणं नमो लोये सौवसाहुणं एसो पंच नमो यारो सौवपावपणासनो मंगलाणं च सव्वेशिं पढ़मं हवै मंगलम् पढ़मं हवै मंगलम्। पंच परमेष्टि भगवान की अहिंसा परमो धर्म की आज की शक्ति तस त्याग भावना की आचार्य गुरुवर विद्यासागर मुनि महाराज की ಇವತ್ತಿನ ಭಾವನೆ ಶಕ್ತಿ ತಸ್ ತ್ಯಾಗ ಭಾವನೆ. ತೀರ್ಥಂಕರ ಪ್ರಕೃತಿಯನ್ನ ಕಟ್ಟಿಕೊಳ್ತಕ್ಕಂತಹ ಭವ್ಯಾತ್ಮನಿಗೆ ಮೊದಲು ಬದುಕಿನಲ್ಲಿ ಸಮ್ಯಕ್ ದರ್ಶನ ಬೇಕು. ಈ ಸಮ್ಯಕ್ತದೊಂದಿಗೆ ಶಕ್ತಿತ ತ್ಯಾಗ ಭಾವನೆಯನ್ನೂ ಕೂಡ ಹೊಂದಿದ್ದರೆ ಶಕ್ತಿಯ ಅನುಸಾರವಾಗಿ ತ್ಯಾಗವನ್ನು ಮಾಡುವಂತಹ ಒಂದು ಈ ಬಾಹ್ಯ ನಿಮಿತ್ತದಲ್ಲಿ ಆತ್ಮಿಕ ವಿಶುದ್ಧಿಯನ್ನ ಪರಿಪೂರ್ಣವಾಗಿ ಹೊಂದಿದ್ದರೆ ಈ ಒಂದು ತ್ಯಾಗ ಭಾವನೆಯಿಂದಲೂ ಕೂಡ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ಳಲಿಕ್ಕೆ ನಾವು ಪ್ರಾರಂಭ ಮಾಡಬಹುದು. ಹೇಗೆ ಸಂಸ್ಕಾರ ಹಾಕೋಣ, ಹೇಗೆ ಪ್ರಾರಂಭ ಮಾಡೋಣ ಅನ್ನುವಂಥ ವಿಚಾರ ಚಿಂತನ ಪೂಜನ ಕಾಲದಲ್ಲಿ ಇರಬೇಕು. ಏಕೆಂದರೆ ಸಂಸ್ಕಾರ ಹಾಕೋದಿದೆ, ಆತ್ಮನ ಮೇಲೆ ಸಂಸ್ಕಾರ. ಭಗವಂತನಿಗೆ ನಾವು ಪೂಜೆಯನ್ನು ಮಾಡಲಿಕ್ಕೆ ಬಂದಿದ್ದೇವೆ, ನಿಮ್ಮನ್ನ ಪೂಜಿಸ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ ಅನ್ನುವಂತಹ ವಿಚಾರದಿಂದ ಪೂಜೆ ಅಲ್ಲ. ನಿಮ್ಮನ್ನ ಗೌರವಿಸುವುದರ ಜೊತೆಯಲ್ಲಿ ನಮ್ಮ ಆತ್ಮನಿಗೆ ಹಿತ ಆಗಬೇಕು, ನಮ್ಮ ಆತ್ಮನಿಗೆ ಸುಖ ಸಿಗಬೇಕು, ನಮ್ಮ ಆತ್ಮನಿಗೆ ಶಾಂತಿ ಸಿಗಬೇಕು, ನಮ್ಮ ಆತ್ಮನಲ್ಲಿರತಕ್ಕಂತಹ ಕರ್ಮಗಳು ತೊಳೆದು ಹೋಗಬೇಕು. ಕರ್ಮಗಳು ತೊಳೆದು ಹೋಗಿ ಹೊಸ ಬರುವಂತಹ ಕರ್ಮಗಳಲ್ಲಿ ಅದು ಹೇಗಿರಬೇಕೋ ಹೇಗಿರಬಾರದು ಅದು ನಮಗೆ ಗೊತ್ತಿಲ್ಲ. ಆದರೂ ಕೂಡ ನಾವು ಯಾವ ಒಂದು ಈ ಪೂಜೆಯನ್ನು ಮಾಡ್ತಾ ಇದ್ದೇವೆ, ಈ ಪೂಜೆ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ತಕ್ಕಂತಹ ಸಾಧನ ಅನ್ನತಕ್ಕಂಥದ್ದು ನಮಗೆ ಗೊತ್ತಿದೆ. ನಾವು ಲಾಟ್ರಿ ಟಿಕೆಟ್ ತಗೊಳ್ಳಿಕ್ಕೆ ಬಂದಿದ್ದೇವೆ, ಲಾಟ್ರಿ ಹತ್ತುತ್ತದೆ ಅಂತಕ್ಕಂತಹ ಗ್ಯಾರಂಟಿಯನ್ನು ತಗೊಂಡು ಬಂದಿಲ್ಲ. ನಾವು ಟಿಕೆಟ್ ತಗೊಳ್ತಾ ಇದ್ದೇವೆ, ಲಾಟ್ರಿ ಹತ್ತಿದ್ರೆ ಹತ್ತಿತ್ತು, ಹತ್ತಲಿಲ್ಲ ಅಂತಂದ್ರೆ ತೀರ್ಥಂಕರ
ಪ್ರಕೃತಿಯಂತಹ ಪುಣ್ಯ ಕರ್ಮ ಕಟ್ಟಲಿಲ್ಲ ಅಂತಂದ್ರೆ ಕಟ್ಟಲಿಲ್ಲ, ಅದಕ್ಕೇನ್ ಮಾಡ್ಲಿಕ್ಕೆ ಆಗ್ತದೆ. ಆದ್ರೆ ಉಳಿದ ಶುಭ ಕರ್ಮಗಳಾದರೂ ಕಟ್ಟಿದವೋ ಅಥವಾ ಇಲ್ಲ? ಕಟ್ಟಿರ್ತವೆ. ಉಳಿದ ಶುಭ ಕರ್ಮಗಳನ್ನು ಕಟ್ಟಿಕೊಂಡಿದ್ದೇವೆ ಅಂತಂದ ಮೇಲೆ ಅಷ್ಟೇ ಆತ್ಮನಿಗೆ ಹಿತವನ್ನು ಮಾಡತಕ್ಕಂತಹ ಕಾರ್ಯವನ್ನು ಅವು ಮಾಡಬಹುದು. ಅವುಗಳಲ್ಲಿಯೂ ನಮಗೆ ಅಪೇಕ್ಷೆ ಇಲ್ಲ. ಏಕೆಂದರೆ ಕರ್ಮದ ಫಲದಲ್ಲಿ ಸುಖ ಇಲ್ಲ. ಕರ್ಮದ ಫಲಗಳಿಂದ ನಾವು ಅತೀತರಾದಾಗ, ಕರ್ಮ ಫಲದಿಂದಲೂ ನಾವು ದೂರ ಆದಾಗ ಆತ್ಮಿಕ ನಿಜವಾದ ಸುಖ ಇದೆ ಅಂತಕ್ಕಂಥದ್ದು ಇಲ್ಲಿ ತಿಳಿದುಕೊಳ್ತಕ್ಕಂತಹ ವಿಷಯ ಇದೆ. ಮೋಕ್ಷ ಮಾರ್ಗದಲ್ಲಿ ನಡೆಯುವಂತಹ ಭವ್ಯ ಜೀವಾತ್ಮನಿಗೆ ಈ ತೀರ್ಥಂಕರ ಪ್ರಕೃತಿ ಕಟ್ಟಬೇಕು ಅಂತಂದ್ರೆ ತನ್ನ ಯೋಗಾಯೋಗದಿಂದ, ತನ್ನ ವಿಶುದ್ಧ ಪರಿಣಾಮಗಳಿಂದ ಕಟ್ಟುತ್ತೆ. ಆ ವಿಶುದ್ಧಿಯನ್ನೇ ಸಾಧಿಸಿಕೊಳ್ಳತಕ್ಕಂತಹ ಪ್ರಯತ್ನ ನಮ್ಮದು. ಈ ದಾರಿಯಲ್ಲಿ ನಾವು ಶಕ್ತಿತ ತ್ಯಾಗ ಭಾವನೆಯಿಂದಲೂ ಕೂಡ ಆ ಪ್ರಕೃತಿಯನ್ನು ಕಟ್ಟಿಕೊಳ್ತಕ್ಕಂಥ ಸಂಸ್ಕಾರವನ್ನು ಹಾಕಿಕೊಳ್ಳಬಹುದು. ಹೇಗಿರಬೇಕು ನಮ್ಮ ಸಂಸ್ಕಾರ? ಅಪೇಕ್ಷಾ ಭಾವಗಳಿಂದ ರಹಿತವಾಗಿರಬೇಕು ಅನ್ನೋದು ಮುಖ್ಯ. ಜೈನ ಧರ್ಮದ ತತ್ವಗಳಲ್ಲಿ, ಜೈನ ಧರ್ಮದ ಸಿದ್ಧಾಂತದಲ್ಲಿ, ಜೈನ ಮಾರ್ಗದಲ್ಲಿ ತ್ಯಾಗ ಧರ್ಮ ಇದೆ. ಇದರಂತೆಯೇ ಎಲ್ಲಾ ಧರ್ಮಗಳಲ್ಲೂ ಕೂಡ ತ್ಯಾಗ ಧರ್ಮ ಇದೆ. ತ್ಯಾಗಕ್ಕೆ ಮಹತ್ವವನ್ನು ಎಲ್ಲರೂ ಕೊಡ್ತಾರೆ. ಎಲ್ಲಾ ಧರ್ಮಗಳಲ್ಲಿ ತ್ಯಾಗಕ್ಕೆ ಮಹತ್ವ ಇದೆ. ಆದರೆ ಎಲ್ಲಾ ಧರ್ಮಗಳಪೇಕ್ಷಾ ಜೈನ ಧರ್ಮದಲ್ಲಿ ತ್ಯಾಗ ಮಾಡುವಂತಹ ಒಂದು ಪ್ರವೃತ್ತಿಯಲ್ಲಿರುವಂತಹ ಮೌಲಿಕ ವಿಶೇಷತೆ ಏನು ಅಂತಂದ್ರೆ, ಜೈನ ಧರ್ಮದಲ್ಲಿಯ ತ್ಯಾಗ ನಿಸ್ವಾರ್ಥ ಆಗಿರುತ್ತೆ. ಯಾವುದೂ ಷರತ್ತಿಲ್ಲ, ಯಾವುದೂ ಕರಾರಿಲ್ಲ, ಯಾವುದೂ ಅಪೇಕ್ಷೆ ಇಲ್ಲ. ಭಾವನೆ ಮಾತ್ರ ಇದೆ. ಅಪೇಕ್ಷೆ ಇಲ್ಲ, ಆಸೆ ಇಲ್ಲ, ಭಾವನೆ. ಷೋಡಶ ಕಾರಣ ಭಾವನೆಯನ್ನ ಭಾವಿಸುವುದರ ಜೊತೆಗೆ ನೀವು ನೋಂಪಿ ಮಾಡ್ತಾ ಇರೋದು ಅಥವಾ ಆಶೆಯ ಜೊತೆಯಲ್ಲಿ ನೋಂಪಿ ಮಾಡ್ತಾ ಇರೋದು? ತೀರ್ಥಂಕರ ಪ್ರಕೃತಿಯನ್ನ ಕಟ್ಟಿಕೊಳ್ಳತಕ್ಕಂಥ ಭಾವನೆಗಳನ್ನ ಭಾವಿಸಲಿಕ್ಕೆ ಹೇಳಿದ್ರು ಅಥವಾ ತೀರ್ಥಂಕರ ಪ್ರಕೃತಿಯನ್ನ ಕಟ್ಟಿಕೊಳ್ಳತಕ್ಕಂಥ ಗ್ಯಾರಂಟಿ ತಕ್ಕೊಂಡು ಆಶೆ ಇಟ್ಕೊಂಡು ಪೂಜೆ ಮಾಡಲಿಕ್ಕೆ ಹೇಳಿದ್ರು? ಭಾವನೆ ಅಂತಂದ್ರೆ ಸಂಸ್ಕಾರ ಹಾಕಿಕೊಳ್ಳತಕ್ಕಂತಹ ಕಾರ್ಯಕ್ರಮ. ಆ ಕರ್ಮ ಕಟ್ತದೆಯೋ ಅಥವಾ ಇಲ್ಲ, ಇದು ನಮಗೆ ಅಪೇಕ್ಷೆ ಇಲ್ಲ. ಸಂಸ್ಕಾರ ಹಾಕುವಂತಹ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಈ ಸಹಜ ಕಾರ್ಯದ ಆಧಾರದಿಂದ ಯಾರಿಗಾದರೂ ಅಂಥ ಪರಿಣಾಮಗಳು, ವಿಶುದ್ಧಿ ಉಚ್ಚ ಮಟ್ಟದ ಪರಿಣಾಮಗಳು ಆಗ್ತವೆ ಅಂತಂದ್ರೆ ತೀರ್ಥಂಕರ ಪ್ರಕೃತಿ ಕಟ್ಟಲಿಕ್ಕೆ ಸಾಧ್ಯ ಇದೆ. ಇನ್ನು ತ್ಯಾಗದಲ್ಲಿಯೂ ಕೂಡ ವಿವೇಕ ಇರಬೇಕು ಅನ್ನುವಂಥದ್ದನ್ನ ಜೈನ ಧರ್ಮ ಹೇಳಿಕೊಡ್ತಾ ಇದೆ. ತ್ಯಾಗದಲ್ಲಿ ಎಂಥ ವಿವೇಕ ಬೇಕು ಅಂತಂದ್ರೆ, ನಾವು ಶಕ್ತಿಯ ಅನುಸಾರವಾಗಿಯೇ ತ್ಯಾಗ ಮಾಡಬೇಕೇ ವಿನಃ ಶಕ್ತಿಯನ್ನ ಮೀರಿ, ಶಕ್ತಿಯನ್ನ ಉಲ್ಲಂಘಿಸಿ, ಶಕ್ತಿಯನ್ನ ಕಡೆಗಾಣಿಸಿ ಅತಿ ತ್ಯಾಗವನ್ನು ಮಾಡಿತು ಅಂತಂದ್ರೆ ಅದರಿಂದಲೂ ಕೂಡ ತೀರ್ಥಂಕರ ಪ್ರಕೃತಿ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಕೆಲವೊಬ್ರು ವಿಚಾರ ಮಾಡಬಹುದು, ಈ ನೋಂಪಿಯನ್ನು ಬೆಳಗುವಾಗ, ಷೋಡಶ ಕಾರಣ ಈ ಪರ್ವವನ್ನ ಪೂಜೆಯನ್ನ ಮಾಡುವಾಗ ನಾವು 16 ದಿನ ಅಖಂಡ ಉಪವಾಸ ಮಾಡೋಣ. ತೀರ್ಥಂಕರ ಪ್ರಕೃತಿ ತನ್ನಿಂದ ತಾನೇ ಕಟ್ತದೆ. ಯಾಕಂದ್ರೆ 16 ಉಪವಾಸ. ಭಾವ ಇಟ್ಕೊಳ್ಬೇಕು, ಏನು ಅಡ್ಡಿ ಇಲ್ಲ. ಆದ್ರೆ ಆ ಭಾವವನ್ನ ಸಂಕಲ್ಪ ತಗೊಂಡು ನೀವು ಸಾಕಾರ ಮಾಡಲಿಕ್ಕೆ ಹೊರಟ್ರಿ ಅಂತಂದ್ರೆ ಏನಾಗಬಹುದು? ಮಧ್ಯದಲ್ಲಿ ಏನಾಗಬಹುದು ಅದು ಅನುಭವದಲ್ಲಿ ಬಂದೇ ಬರ್ತದೆ. ಅದು ಅನುಭವಕ್ಕೆ ಬರ್ತದೆ.
ಶಕ್ತಿತಸ್ ತ್ಯಾಗ ಇಲ್ಲ ಅಂತಂದ್ರೆ ಶಕ್ತಿಯ ಮೀರಿ ತ್ಯಾಗಿದೆ. ಶಕ್ತಿಯ ಮೀರಿ ತ್ಯಾಗಿದೆ ಅಂತಂದ್ರೆ ಕಷ್ಟ ನಷ್ಟಗಳು ಮಧ್ಯದಲ್ಲಿ ಬರೋದು ಸ್ವಾಭಾವಿಕ. ನಾವು ಪೂಜಾ ಕಾರ್ಯಕ್ರಮವನ್ನು ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಶಾಂತಿ ಉಳಿಯಬೇಕು, ಆನಂದ ಉಳಿಯಬೇಕು, ಆತ್ಮನಲ್ಲಿ ವಿಶುದ್ಧಿ ಬೆಳೆಯಬೇಕು, ಅದು ಉಳಿಯಬೇಕು, ಅದು ವೃದ್ಧಿಯನ್ನು ಹೊಂದಬೇಕು. ಉತ್ತರೋತ್ತರ ಆತ್ಮಿಕ ವಿಶುದ್ಧಿ ಕಡಿಮೆ ಆಯಿತು ಅಂತಂದ್ರೆ ತೀರ್ಥಂಕರ ಪ್ರಕೃತಿ ಕಟ್ಟೋದು ಹೇಗೆ? ಉಲ್ಲಂಘಿಸಿ ಮೀರಿ ಶಕ್ತಿಯನ್ನ ಮೀರಿ ಮಾಡ್ತಾ ಇದ್ದೇವೆ ಅಂದಮೇಲೆ ಆತ್ಮಿಕ ವಿಶುದ್ಧಿ ಅದರಲ್ಲಿ ಹೆಚ್ಚಬಹುದೇನು? ಇಲ್ಲ. ಪರಿಣಾಮಗಳು ಸರಿಯಾಗಿ ಉಳಿಯಬಹುದೇನು? ಇಲ್ಲ. ಪೂಜಾ ಮಾಡುವಾಗ ನೆನಪಿಗೆ ಬರ್ತದೆ ಏನು? ಶರೀರ ನೆನಪಿಗೆ ಬರೋದು. ಹೊಟ್ಟೆಯೊಳಗೆ ನೋವಿದೆ, ವೇದನಾ ಇದೆ. ಆ ವೇದನೆಯನ್ನ ಅನುಭವಿಸ್ತಾ ಪೂಜಾ ಮಾಡಬೇಕು. ಲಕ್ಷ್ಯ ಆ ಕಡೆಗೆ ಹೋಯಿತು ಅಂತಂದ್ರೆ ಭಗವಂತರ ಗುಣಗಳಲ್ಲಿ ತೊಡಗಲಿಲ್ಲ, ಭಗವಂತರ ಗುಣಗಳ ಕಡೆಗೆ ಹೋಗಲಿಲ್ಲ, ಭಗವಂತರ ಗುಣಗಳಲ್ಲಿ ಹತ್ತಲಿಲ್ಲ. ಅಂದ ಮೇಲೆ ವಿಶುದ್ಧಿಗೆ ಹಾನಿಯಾಯಿತು. ಕಷ್ಟ ನಷ್ಟ ಯಾವುದಕ್ಕೆ? ಆತ್ಮನಿಗೆ ಕಷ್ಟ ನಷ್ಟ ಆಯಿತು. ಯಾವ ಮುಖ್ಯ ಲಕ್ಷ್ಯ ನಮ್ದಿತ್ತೋ, ಯಾವ ಗುರಿ ಇತ್ತೋ, ಆ ಗುರಿಯನ್ನ ಸಾಧಿಸಿಕೊಳ್ಳುವುದರಲ್ಲಿ ಬಾಧೆ ಬಂತು. ನಮ್ಮ ಮುಖ್ಯ ಗುರಿ ಏನು ಅಂತಂದ್ರೆ ಅಪೇಕ್ಷಾರಹಿತ ಆತ್ಮಿಕ ವಿಶುದ್ಧಿಯನ್ನ ಬೆಳೆಸಿಕೊಳ್ಳುವುದೇ ನಮ್ಮ ಮುಖ್ಯ ಗುರಿ. ನಾವು ಅಪೇಕ್ಷಾರಹಿತ, ಯಾವುದೂ ಕರಾರಿಟ್ಟಿಲ್ಲ, ಷರತ್ತು ಮಾಡಿಲ್ಲ, ಕರ್ತವ್ಯವನ್ನ ಮಾಡ್ತಾ ಇದ್ದೇವೆ. ಈ ಪೂಜಾ ಕರ್ತವ್ಯದಲ್ಲಿ ನಾವು ಸಹಜವಾಗಿ ಪೂಜಾ ಮಾಡ್ತಾ ಇದ್ದೇವೆ ಅಂತಂದ್ರೆ ಆತ್ಮಿಕ ವಿಶುದ್ಧಿ ತಾನಾಗಿ ಬೆಳೀತದೆ. ನಮ್ಮ ವಿಶುದ್ಧಿ ಸಹಜ ಸ್ವಾಭಾವಿಕವಾಗಿ ಬೆಳೀತಾ 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 ಹೋಗಬೇಕು. ಸಹಜ ಸ್ವಾಭಾವಿಕವಾಗಿ ಬೆಳೆಯಲಿಲ್ಲ ಅಂತಂದ್ರೆ ಕೃತಕವಾಗಿ ಬೆಳೆಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಆಮೇಲೆ ಅದು ಕರಾರಾಯಿತು. ಕೃತಕತೆಯಲ್ಲಿ ಬಂತು, ಅಲ್ಲಿ ಕರಾರಾಯಿತು. ನಮಗೆ ಇಷ್ಟೊಂದು ವಿಶುದ್ಧಿ ಬೆಳೆಯಲೇಬೇಕು ಅಂತ ಕರಾರು ಮಾಡಿದರೆ ವಿಶುದ್ಧಿ ಬೆಳಿಲ್ಲ. ವಿಶುದ್ಧಿ ಬೆಳೆಯತಕ್ಕಂತಹ ನಿಮಿತ್ತಗಳನ್ನು ಸರಿಯಾಗಿ ಇಟ್ಟುಕೊಂಡಾಗ ವಿಶುದ್ಧಿ ತಾನಾಗಿ ಬೆಳೀತಾ ಹೋಗ್ತದೆ. ಅದಕ್ಕಾಗಿ ಶಕ್ತಿತ ತ್ಯಾಗವನ್ನು ಯಾಕೆ ಇಟ್ಟರು ಅಂತಂದ್ರೆ, ಈ ಮಧ್ಯದಲ್ಲಿ ನಾವು ತ್ಯಾಗ ಧರ್ಮವನ್ನು ಅನುಸರಿಸಿದರೂ ಕೂಡ ಅದನ್ನು ಯಥಾಯೋಗ್ಯ ಸರಿಯಾದ ರೀತಿಯಲ್ಲಿ ಅನುಸರಿಸಿಕೊಂಡು ಹೋಗಬೇಕು. ಯಾವ ತರ ಅನುಸರಿಸಬೇಕು? ಶಕ್ತಿಯನ್ನ ಮೀರಿರಬಾರದು, ಶಕ್ತಿಯನ್ನ ಮುಚ್ಚನೂ ಇಟ್ಟಿರಬಾರದು. ಶಕ್ತಿಯನ್ನು ಮುಚ್ಚಲೂಬಾರದು, ಶಕ್ತಿಯನ್ನು ಮೀರಲೂಬಾರದು. ಅದೇನಂತಾರಲ್ಲ, ಹಾವು ಸಾಯಬಾರದು, ಕಟ್ಟಿಗೆ ಮುರಿಬಾರದು. ಹಾವು ಸಿಕ್ಕಿರಬೇಕು, ಕಟ್ಟಿಗೆನೂ ಉಳಿದಿರಬೇಕು. ಹಾವು ಕಚ್ಚಿರಬಾರದು, ಹಾವನ್ನು ನಾವು ಬಿಟ್ಟು ಬಂದಿರಬೇಕು. ಆಮೇಲೆ ಪೂಜೆಯನ್ನು ಮಾಡುವಾಗ ನಾವು ಎಷ್ಟು ಸಲ ಆಹಾರ ಮಾಡಬೇಕು ಇದು ಷರತ್ತಿಲ್ಲ. ಶಕ್ತಿಯನ್ನು ಮೊದಲು ನೋಡ್ಕೊಳ್ಬೇಕು. 2 ಸಲ ಬೇಕು ಅಂತಂದ್ರೆ 2 ಸಲ ತಗೊಳ್ಳೋದು, ಏನು ಅಡ್ಡಿ ಇಲ್ಲ. ಶರೀರ 3 ಸಲ ಬೇಕು ಅಂತ ಇದೆ ಅಂತಂದ್ರೆ 3 ಸಲ ಕೊಡಿ, ಅದು ಏನು ಅಡ್ಡಿ ಇಲ್ಲ. ಹಾ, ಶಕ್ತಿಗೆ ಏನು ಬೇಕು ಅನ್ನುವುದನ್ನ ನಾವು ಪರಿಶೀಲನೆ ಮಾಡಿಕೊಳ್ಬೇಕು. ಶರೀರಕ್ಕೆ ಏನು ಬೇಕು, ಶರೀರ ಎಷ್ಟು ಬೇಕಂತದೆ ಅಷ್ಟನ್ನೇ ಕೊಡೋದು. ನಾವು ವಿಶುದ್ಧಿಯನ್ನು ಹೆಚ್ಚಿಸಿಕೊಳ್ಳುವುದರಲ್ಲಿ, ಕೂತ್ಕೊಳ್ಳುವುದರಲ್ಲಿ, ಪೂಜಾ ಮಾಡುವುದರಲ್ಲಿ ಯಾವುದೇ ಪ್ರಕಾರದ ಆಕುಲತೆ ನಮ್ಮಲ್ಲಿ ಆಗಬಾರದು. ಮನುಷ್ಯನ ವಿಶುದ್ಧಿ ಕೆಡಬಾರದು. ಅಂಥ ಒಂದು ಪರಿಸ್ಥಿತಿಯನ್ನು ನೋಡಿಕೊಂಡು ಅಧ್ಯಯನ ಮಾಡಿಕೊಂಡು ಆಹಾರ ತಗೊಳ್ಳದಿರ್ತದೆ.
ಏಕಾಸನ ಮಾಡಿದವರಿಗೇನೆ ತೀರ್ಥಂಕರ ಪ್ರಕೃತಿ ಕಟ್ತದೆ, 2 ಸಲ ತಿಂದವ್ರಿಗೆ ಕಟ್ಟಲ್ಲ ಅಂತೇನಲ್ಲ. ನೀವು 3 ಸಲ ಮಾಡಿದ್ರೂ ಅದು ಕಟ್ಟುತ್ತೆ. ಆದ್ರೆ ಏನ್ ಮಾಡ್ಬೇಕು ನಾವು? ಶಕ್ತಿಯನ್ನು ನೋಡ್ಕೊಂಡು ಮಾಡಬೇಕು. ಆ ಶಕ್ತಿಯನ್ನು ನೋಡಿಕೊಂಡು ಮಾಡ್ತಾ ಇರುವಾಗ ನಮ್ಮ ಆತ್ಮಿಕ ವಿಶುದ್ಧಿ ಉಚ್ಚ ಮಟ್ಟದವರೆಗೆ ಬೆಳೀಬೇಕು. ಎಷ್ಟು ಬೆಳೆಯಿತೋ ಅದು ಸಂಸ್ಕಾರ. ನಾವು ಬೆಳೆಸಲಿಕ್ಕೆ ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೇವೆ ಅದು ಸಂಸ್ಕಾರದ ಕಾರ್ಯ. ಮೇನ್ ನಾವು ಎಲ್ಲಿ ಕೆಲಸ ಮಾಡಬೇಕು ಅಲ್ಲಿ ಮಾಡೋಲ್ಲ. ನಾವೇನ್ ತಿಳ್ತೇವೆ, ಏಕಾಸನ ಮಾಡಿದ್ವು ಅಂತಂದ್ರೆ ಕಟ್ತೈತಿ, ಒಂದು ಉಪವಾಸ ಮಾಡಿದ್ರೆ ಬಹಳ ಚಲೋ ಆಗ್ತೈತಿ. ಇನ್ನು ಆ ತರ ಅಲ್ಲ. ಆ ಉಪವಾಸ ವಿಶುದ್ಧಿಯನ್ನ ಬೆಳೆಸಿಕೊಳ್ಳಲಿಕ್ಕೆ ಸಾಧನ ಇದೆ, ಸಾಧ್ಯ ಅಲ್ಲದು. ಉಪವಾಸದಿಂದ ಕಟ್ತದೆ ಅಂತಲ್ಲ, ಉಪವಾಸದ ನಿಮಿತ್ತದಿಂದ ಪರಿಣಾಮಗಳ ವಿಶುದ್ಧಿ ಹೆಚ್ಚಾಯಿತು ಅಂತಂದ್ರೆ ಕಟ್ಟೋದಿದೆ. ಪರಿಣಾಮ ವಿಶುದ್ಧಿ ಅವನತಿಗೆ ಬಂತು ಅಂತಂದ್ರೆ ಉಪವಾಸದ ಕಾರಣದಿಂದ ಏನೂ ಉಪಯೋಗ ಇಲ್ಲ. ಆಮೇಲೆ ಶರೀರದಲ್ಲಿ ಉಪವಾಸ ಮಾಡತಕ್ಕಂಥ ಶಕ್ತಿ ಇದೆ ಅನ್ನಿ, ಅಥವಾ ಏಕಾಸನ ಮಾಡತಕ್ಕಂತಹ ಒಂದು ಯೋಗ್ಯತೆ ಇದೆ ಅಂತ ಅನ್ನಿ, ಆದರೂ ಕೂಡ ಬೇಡ, ಯಾತಕ್ಕೆ ಮಾಡೋದು? ಇದೇನಾಯ್ತು? ಇದು ಪ್ರಮಾದ ಆಯಿತು. ಇದು ಶಕ್ತಿಯನ್ನ ಮುಚ್ಚಿಟ್ಟು ಮಾಡಿದಂತೆ ಆಯಿತು. ನಮ್ಮ ಶಕ್ತಿಯನ್ನ ನಾವು ಅಳೆಯಬೇಕು, ನಮ್ಮ ಶಕ್ತಿಯನ್ನ ನಾವು ನೋಡಿಕೊಳ್ಳಬೇಕು, ನಮ್ಮ ಶಕ್ತಿಯನ್ನು ನಾವೇ ಪರಿಶೀಲನೆ ಮಾಡಿಕೊಳ್ಳಬೇಕು. ಆ ಶಕ್ತಿಯನ್ನು ನೋಡಿಕೊಂಡು ನಿರ್ಣಯ ಮಾಡಿಕೊಳ್ಬೇಕು. ಇವತ್ತು ಸರಿಯಾಗಿ 1-2 ಗಂಟೆ ಕಾಲ ಕೂತ್ಕೊಂಡು ಪೂಜಾ ಮಾಡುವುದರಲ್ಲಿ ವಿಶುದ್ಧಿ ಬೆಳೆಯಬೇಕು ಅಂತಂದ್ರೆ ನಾವು ಉಪವಾಸ ಮಾಡಬೇಕು, ಏಕಾಸನ ಮಾಡಬೇಕು ಅನ್ನುವತಕ್ಕಂಥದ್ದನ್ನ ನಾವೇ ವಿಚಾರ ಮಾಡಿಕೊಂಡು ತೀರ್ಮಾನಕ್ಕೆ ಬಂದು ಸಂಕಲ್ಪ ತಗೋಬೇಕು. ವಿಶುದ್ಧಿ ಬೆಳೆಸೋದು ಮುಖ್ಯ, ಉಪವಾಸ ಮುಖ್ಯ ಅಲ್ಲ, ಏಕಾಸನ ಮುಖ್ಯ ಅಲ್ಲ. ಏನು ಮಾಡದಿದ್ರೂ ನಡೀತದೆ, ಆದರೆ ಏನು ಮಾಡಬೇಕು? ವಿಶುದ್ಧಿಯನ್ನ ಬೆಳೆಸಿರಬೇಕು. ವಿಶುದ್ಧಿ ಬೆಳೆಯಬೇಕು ಅನ್ನತಕ್ಕಂಥದ್ದೇ ಮುಖ್ಯ ಇದೆ. ಇನ್ನು ಕೆಲವೊಬ್ಬರಿಗೆ ಉಪವಾಸ ಮಾಡುವುದರಿಂದ ವಿಶುದ್ಧಿ ಬೆಳೆಯುವುದರ ಜಾಗದಲ್ಲಿ ಅಳಿಯಿತು ಅಂದ್ರೆ, ನಾಶವಾಯಿತು ಅಂತಂದ್ರೆ ಅದೇನೂ ಉಪಯೋಗ ಇಲ್ಲ. ಸಾಧನದಲ್ಲಿ ಕೂತ್ಕೊಂಡು ಸಾಧ್ಯದ ಕಡೆಗೆ ಹೋಗಲಿಲ್ಲ ಅಂತಂದ್ರೆ ಸಾಧನ ನಿಮಗೆ ಕಾರ್ಯವನ್ನ ಸಿದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾಧನದ ಮುಖಾಂತರ ನಾವು ಸಾಧ್ಯದ ಕಡೆಗೆ ಹೋಗೋದಿದೆ. ತ್ಯಾಗ, ಶಕ್ತಿತಸ್ ತ್ಯಾಗ, ಎಷ್ಟು ಒಳ್ಳೆಯ ಶಬ್ದ ಇದೆ ನೋಡಿ. ಜೈನ ಧರ್ಮದಲ್ಲಿ ಯಾವುದೂ ಹೆಚ್ಚು ಒತ್ತು ಕೊಟ್ಟಿಲ್ಲ, ಯಾವುದೂ ಷರತ್ತಿಟ್ಟಿಲ್ಲ, ಯಾವುದೋ ಒಂದು ಗಣಿತ ಮಾಡಿಟ್ಟಿಲ್ಲ. ಎಷ್ಟು ಮಾಡಿದರೆ ಇಷ್ಟಿದೆ, ಎಷ್ಟು ಮಾಡಿದರೆ ಇಷ್ಟಿದೆ ಅಂತ. ಎಷ್ಟು ಉಪವಾಸ ಮಾಡಿದರೆ ಇದು ಫಲ ಇದೆ, ಎಷ್ಟು ಮಾಡಲಿಲ್ಲ ಅಂತಂದ್ರೆ ಇದು ಫಲ ಇಲ್ಲ ಅನ್ನುವಂಥದ್ದು ಷರತ್ತಿಟ್ಟಿಲ್ಲ. ಶರೀರಕ್ಕೆ ಕೊಡುವಂತಹ ತಪಸ್ಸು, ಶರೀರದ ನಿಮಿತ್ತವನ್ನು ಮಾಡಿಕೊಂಡು ನಾವು ಮಾಡತಕ್ಕಂತಹ ಧರ್ಮ ಶರೀರದ ಧರ್ಮಕ್ಕೆ ಅವಲಂಬಿಸಿದ್ದೇನಲ್ಲ. ಆತ್ಮ ಪರಿಣಾಮಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ಧರ್ಮ ಇದೆ ಈ ಜೈನ ಧರ್ಮ, ಶರೀರಕ್ಕೆ ಸಂಬಂಧಪಟ್ಟದ್ದಲ್ಲ. ಇನ್ನು ಶರೀರವನ್ನ ನಾವು ಯಾಕೆ ಜೊತೆಯಲ್ಲಿ ತಗೊಳ್ತೀವಿ ಅಂತಂದ್ರೆ, ಉಪವಾಸನ ಮಾಡಿದಾಗ ಇನ್ನಿಷ್ಟೋ ವಿಶುದ್ಧಿ ಹೆಚ್ಚಲಿಕ್ಕೆ ಸಾಧ್ಯ ಇದೆ ಅಂತಂದಾಗ ಅದನ್ನು ಮಾಡಬೇಕು. ಇಲ್ಲ ತ್ರಾಸಾಗ್ತದೆ ಅಂತಂದ್ರೆ ತ್ರಾಸಾದ್ರೂ ಮಾಡೋಣ. ಇದು ವಿಶುದ್ಧಿಯನ್ನ ಕೆಡಿಸಿಕೊಳ್ಳತಕ್ಕಂತಹ ಕಾರ್ಯ ಆಯಿತು. ಮಾನಸಿಕ ವಿಶುದ್ಧಿ ಅತಿ ಮುಖ್ಯ. ತ್ಯಾಗ, ತ್ಯಾಗ ಅಂದರೆ ಏನು? ಯಾವುದನ್ನ ನಾವು ಗ್ರಹಣ ಮಾಡಿದ್ದೇವೆ ಅದನ್ನು ತ್ಯಾಗ ಮಾಡಬೇಕು. ಉಪವಾಸ ಒಂದೇ ಇದೇನು? ತ್ಯಾಗ ಅಂತಂದ್ರೆ ಒಂದೇ ಇಲ್ಲ. ತ್ಯಾಗ ಅಂತಂದ್ರೆ ಎಷ್ಟು ಪ್ರಕಾರದ್ದಿದೆ? ಬಹಿರಂಗ ತ್ಯಾಗ, ಅಂತರಂಗ ತ್ಯಾಗ. ಅಂತರಂಗ ತ್ಯಾಗನೂ ಆಗಬೇಕು, ಬಹಿರಂಗ ತ್ಯಾಗನೂ ಆಗಬೇಕು. ಬಹಿರಂಗ ತ್ಯಾಗದ ಜೊತೆಯಲ್ಲಿ ಅಂತರಂಗ ತ್ಯಾಗ ಆಗಲಿಲ್ಲ ಅಂತಂದ್ರೆ ತೀರ್ಥಂಕರ ಪ್ರಕೃತಿ ಕಟ್ಟೋದು ಇಲ್ಲ, ಕಷ್ಟಿದೆ. ಬಹಿರಂಗ ತ್ಯಾಗ ಏನ್ ಮಾಡಬೇಕು? ಬಹಿರಂಗದಲ್ಲಿ ನೋಡಿ
ಆಹಾರ ಬಿಡ್ತೀರಿ, ಅದು ಬಹಿರಂಗ ತ್ಯಾಗ. ನಿಮ್ಮ ಒಡವೆ, ವಸ್ತ್ರ, ಆಭೂಷಣ ಇತ್ಯಾದಿಗಳನ್ನು ಕೂಡ, ಏಕೆಂದರೆ ಇವೆಲ್ಲ ಶರೀರಕ್ಕೆ ಸಂಬಂಧಪಡುವಂತಹ ವಸ್ತುಗಳು. ಶರೀರದ ಮೋಹವನ್ನ ಹೆಚ್ಚಿಸಿಕೊಂಡು ನಾವು ಈ ವಸ್ತುಗಳನ್ನು ಶರೀರಕ್ಕಾಗಿ ಬಳಸಿಕೊಳ್ತೇವೆ. ಈ ವಸ್ತುಗಳನ್ನು ಬಳಸಿಕೊಳ್ಳುವಾಗ ಆತ್ಮಿಕ ಮೋಹ ಇನ್ನಿಷ್ಟು ಹೆಚ್ಚುತ್ತೆ. ಬಾಹ್ಯದಲ್ಲೂ ಕೂಡ ನಾವು ತ್ಯಾಗ ಧರ್ಮವನ್ನು ಅನುಸರಿಸಿಕೊಂಡು ಮಾಡ್ತಿರ್ತೇವೆ. ಬಾಹ್ಯದಲ್ಲಿ 10 ಪ್ರಕಾರದ ವಸ್ತುಗಳಿವೆ. ಆ 10 ಪ್ರಕಾರದ ವಸ್ತುಗಳಿಗೆ ಪರಿಗ್ರಹ ಅಂತಂದಿದ್ದಾರೆ. ಅವೇ 10 ಪ್ರಕಾರದ ವಸ್ತುಗಳಿಗೆ ಇಂದ್ರಿಯ ವಿಷಯಗಳಂತಲೂ ಹೇಳಿದ್ದಾರೆ. ಈ ಇಂದ್ರಿಯ ವಿಷಯಗಳನ್ನ, ಪರಿಗ್ರಹವನ್ನ ನಾವು ತ್ಯಾಗ ಮಾಡ್ತೇವೆ ಅಂತಂದ್ರೆ ಅದರಲ್ಲೂ ಕೂಡ ಶಕ್ತಿ ಅನುಸಾರವಾಗಿ ನೋಡಿಕೊಂಡು ಮಾಡಬೇಕು ಅಂತ ಹೇಳಿದ್ದಾರೆ. ಎಷ್ಟೋ ಪ್ರಕಾರದಿಂದಿದೆ ತ್ಯಾಗ. ತ್ಯಾಗ ಯಾವುದ್ರದ್ದಾಗ್ತದೆ ಅಂತಂದ್ರೆ, ಯಾವುದನ್ನ ನಾವು ಸ್ವೀಕಾರ ಮಾಡಿದ್ದೇವೆ ಬದುಕಿನಲ್ಲಿ ಅದನ್ನ ತ್ಯಾಗ ಮಾಡೋದು. ಯಾವುದನ್ನು ಸ್ವೀಕಾರ ಮಾಡಿರ್ತೇವೆ ಅದರ ತ್ಯಾಗ. ಯಾವುದನ್ನು ಸ್ವೀಕಾರ ಮಾಡಿಲ್ಲ ಅದರ ತ್ಯಾಗ ಆಗುವುದೇ ಇಲ್ಲ. ಮತ್ತು ಯಾವುದೇ ವಸ್ತುವನ್ನ ಸ್ವೀಕಾರ ಮಾಡುವಾಗ ಮಾಡುವಕ್ಕಿಂತ ಮುಂಚಿತವಾಗಿ ಸ್ವೀಕಾರ ಮಾಡಬೇಕು ಅನ್ನತಕ್ಕಂತಹ ಯಾವ ಒಂದು ಅಪೇಕ್ಷೆ ಆಗ್ತದೆ ಮನಸ್ಸಿನಲ್ಲಿ, ಅದು ಅಂತರಂಗ ಪರಿಗ್ರಹ. ನನಗೆ ಇಷ್ಟು ವಸ್ತುಗಳು ಬೇಕು, ಇದು ಯಾವ ಕರ್ಮ? ಮೋಹಿನಿ ಕರ್ಮದ ಉದಯದಲ್ಲಿ ಉತ್ಪನ್ನವಾಗತಕ್ಕಂಥ ಭಾವಕರ್ಮ. ಅದು ದ್ರವ್ಯಕರ್ಮ, ಇದು ಭಾವಕರ್ಮ. ವಸ್ತುಗಳ ಅಪೇಕ್ಷೆ, ಇಂದ್ರಿಯ ವಿಷಯಗಳ ಅಪೇಕ್ಷೆ ಏನು ಉತ್ಪನ್ನ ಆಗ್ತದೆ, ಆ ಇಂದ್ರಿಯ ವಿಷಯಗಳ ಅಪೇಕ್ಷೆಯೇ ಕಷಾಯ. ಅದು ಅಂತರಂಗ ಪರಿಗ್ರಹ. ಅಂತರಂಗ ಪರಿಗ್ರಹವನ್ನ ಮೊದಲು ನಾವು ಗ್ರಹಣ ಮಾಡ್ತೇವೆ. ರಾಗಾದಿ ಭಾವಗಳನ್ನು ಮೊದಲು ಗ್ರಹಣ ಮಾಡ್ತೇವೆ. ಆಮೇಲೆ ಆ ರಾಗಾದಿ ಭಾವಗಳು ಉತ್ಪನ್ನ ಆದಾಗ ವಸ್ತುವಿನ ಅಪೇಕ್ಷೆ ಆಗುತ್ತೆ. ಇವತ್ತು ಒಂದು ಸಲ ಊಟ ಬೇಕು, ಇದೇನಾಯ್ತು? ಅಂತರಂಗ ಪರಿಗ್ರಹ. ಯಾವ ಅಂತರಂಗ ಪರಿಗ್ರಹ? ಇಚ್ಛಾ, ಆಸೆ. ಒಂದು ಸಲ ಬೇಕು ಅನ್ನತಕ್ಕಂಥ ಆಸೆ, ಇದು ಅಂತರಂಗ ಪರಿಗ್ರಹ ಆಯಿತು. ಇದು ಚಾರಿತ್ರ ಮೋಹಿನಿ ಕರ್ಮದ ಉದಯಕ್ಕೆ ಸಂಬಂಧಪಡುವಂತ ಅಂತರಂಗ ಪರಿಗ್ರಹ. ಇದನ್ನ ಭಾವಕರ್ಮ ಅಂತ ಹೇಳಿದರು. ಇದು ಭಾವಕರ್ಮ. ದ್ರವ್ಯಕರ್ಮದ ಉದಯದಲ್ಲಿ ಉತ್ಪನ್ನವಾಗತಕ್ಕಂತಹ ಅಪೇಕ್ಷೆ ಇತ್ಯಾದಿ ಭಾವಗಳು ಭಾವಕರ್ಮ. ಈ ಭಾವಕರ್ಮ ಉತ್ಪನ್ನವಾದಾಗ ಒಂದು ಸಲ ಊಟ ಮಾಡುವ ಇಚ್ಛೆ, 2 ಸಲ ಊಟ ಮಾಡುವ ಇಚ್ಛೆ, 3 ಸಲ ಊಟ ಮಾಡುವ ಇಚ್ಛೆ, ಈ ಪ್ರಕಾರ ಇಚ್ಛೆಯಲ್ಲಿ ವ್ಯತ್ಯಾಸ ಇರ್ತದೆ. ಮನುಷ್ಯ ತಾನು ಎಷ್ಟು ಅಪೇಕ್ಷೆ ಪಡ್ತಾನೋ ಆ ಆಧಾರದಿಂದ ಮನುಷ್ಯನಲ್ಲಿ ಇಚ್ಛಾ ಉತ್ಪನ್ನ ಆಗ್ತದೆ. ಈ ಇಚ್ಛೆಯನ್ನ ಮೊದಲು ನಾವು ತೆಗೆದುಹಾಕಬೇಕು. ಅಂತರಂಗ ಪರಿಗ್ರಹವನ್ನು ಮೊದಲು ತೆಗೆದುಹಾಕಬೇಕು. ಅಂತರಂಗ ಪರಿಗ್ರಹ ಕಡಿಮೆ ಆಯಿತು ಅಂದ ತಕ್ಷಣ ಎಷ್ಟು ಪ್ರಮಾಣದಲ್ಲಿ ಅಂತರಂಗ ಪರಿಗ್ರಹ ಕಡಿಮೆಯಾಗಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಬಾಹ್ಯ ವಸ್ತುರೂಪ ಬಹಿರಂಗ ಪರಿಗ್ರಹವು ಕೂಡ ಕಡಿಮೆ ಆಗುತ್ತೆ. ಬಹಿರಂಗ ಪರಿಗ್ರಹವನ್ನ ತ್ಯಾಗ ಮಾಡುವುದಕ್ಕಾಗಿ ಅಂತರಂಗ ಪರಿಗ್ರಹ ಇದೆ ಅಂತಲ್ಲ. ಅಂತರಂಗ ಪರಿಗ್ರಹದ ತ್ಯಾಗಕ್ಕಾಗಿ ಬಹಿರಂಗ ಪರಿಗ್ರಹದ ತ್ಯಾಗ ಇದೆ. ಯಾವುದರ ತ್ಯಾಗಕ್ಕಾಗಿ ಯಾವುದರ ತ್ಯಾಗ ಮಾಡಬೇಕು? ಅಂತರಂಗದಲ್ಲಿ ರಾಗಾದಿ ಭಾವಗಳು ಹುಟ್ಟಬಾರದು ಅಂತಂದ್ರೆ ಏನರ್ಥ ಆಯ್ತು? ರಾಗಾದಿ ಭಾವಗಳು ಹುಟ್ಟಬಾರದು ಅನ್ನತಕ್ಕಂತಹ ಗುರಿಯನ್ನು ಇಟ್ಟುಕೊಂಡು ರಾಗಾದಿ ಭಾವಗಳನ್ನ ಹುಟ್ಟಿಸಿಕೊಳ್ಳಿಲ್ಲ ಅಂತಂದ್ರೆ ವಿಶುದ್ಧಿ ಉಳಿಯಿತು. ಕಷಾಯ ಪರಿಣಾಮಗಳು ಹುಟ್ಟಲಿಲ್ಲ ಅಂತಂದ್ರೆ ಆತ್ಮಿಕ ವಿಶುದ್ಧ ಪರಿಣಾಮಗಳು ಉಳಿದುಕೊಂಡಂತೆ. ಆತ್ಮಿಕ ವಿಶುದ್ಧ ಪರಿಣಾಮಗಳು ಉಳಿದಿವೆ ಅಂತಂದ್ರೆ ಬಾಹ್ಯದಲ್ಲಿ ವಸ್ತು ತ್ಯಾಗವನ್ನು ಮಾಡೋದೇನು ಕಠಿಣಲ್ಲ, ಅದು ಸಹಜವಾಗಿ ಆಗಿ ಹೋಗುತ್ತೆ. ಆದರೆ ಯಾವುದೇ ಒಂದು ಷರತ್ತು ಇಟ್ಟುಕೊಂಡು, ಷರತ್ತಂದ್ರೆ ಅಪೇಕ್ಷೆ ಇಟ್ಟುಕೊಂಡು
ಕರಾರಿಟ್ಕೊಂಡು ನಾವು ತ್ಯಾಗ ಮಾಡಲಿಕ್ಕೆ ಹೊರಡ್ತೇವೆ ಅಂತಂದ್ರೆ ಅಲ್ಲಿ ಅಂತರಂಗ ಪರಿಗ್ರಹ ಹೋಗಿರೋಲ್ಲ, ಆತ್ಮಿಕ ವಿಶುದ್ಧಿ ಬಂದಿರೋಲ್ಲ, ಅಂತರಂಗ ಪರಿಗ್ರಹ ಹೋಗಿರೋಲ್ಲ ಮತ್ತು ವಿಶುದ್ಧಿ ಹುಟ್ಟಿರೋಲ್ಲ. ಆ ವಿಶುದ್ಧಿ ಹುಟ್ಟದೆ ನಾವು ಯಾವುದೇ ಕರಾರು ಇಟ್ಟುಕೊಂಡು ಏನು ಪೂಜೆ ಮಾಡ್ತಿರ್ತೀವಲ್ಲ ಆ ಪೂಜಾ ವ್ಯರ್ಥ ಇದೆ, ಅದು ತ್ಯಾಗ ಅಲ್ಲ. ನಾನು 100 ರೂಪಾಯಿಯನ್ನ ತ್ಯಾಗ ಮಾಡಿದ್ದೇನೆ ಅಂತಂದ್ರೆ ಮನಸ್ಸಿನಲ್ಲಿ ಕರಾರಿತ್ತು ಅಂತಂದ್ರೆ ಏನು ಭಾವನೆ ಇರ್ತದೆ? 125 ರೂಪಾಯಿ ಸಿಗಬೇಕು ಬಡ್ಡಿ ಸಹಿತ. ಧರ್ಮಕ್ಷೇತ್ರದಲ್ಲಿ ಇಂಥ ಪರಿಣಾಮಗಳು ಇರಬಾರದು. ಇದೇ ಮುಖ್ಯ. ಇಲ್ಲಿ ಜಾಗೃತಿ ಇರಬೇಕು. ನಾವು ನಮ್ಮ ಮನಸ್ಸು ಯಾವುದೇ ಕರಾರಿಟ್ಟುಕೊಂಡು ಕೆಲಸ ಮಾಡ್ತಾ ಇದೆಯೋ ಅಥವಾ ನಿಸ್ವಾರ್ಥದಿಂದ ನಿರಾಪೇಕ್ಷೆಯಿಂದ ಕೆಲಸ ಮಾಡ್ತಾ ಇದೆಯೋ ಅದನ್ನು ನಾವು ಜಾಗೃತದಲ್ಲಿ ಇದ್ದು ಅದನ್ನು ನಾವು ಎಚ್ಚರಿಕೆಯಿಂದ ಮಾಡ್ತಾ ಇದ್ದೇವೆ ಅಂತಂದ್ರೆ ನಿಶ್ಚಿತ ಅಲ್ಲಿ ಫಲ ಸಿಗ್ತದೆ. ಎಷ್ಟು ಪ್ರಮಾಣದಲ್ಲಿ ವಿಶುದ್ಧಿ ಬೆಳೆಯುತ್ತೋ ಅಷ್ಟು ಪ್ರಮಾಣದಲ್ಲಿ ಫಲ ಸಿಕ್ತು. ನಾವು ಯಾವುದೇ ಅಪೇಕ್ಷೆಯನ್ನು ಇಟ್ಟುಕೊಂಡಿಲ್ಲ ಅಂತಂದ್ರೆ ತೀರ್ಥಂಕರ ಪ್ರಕೃತಿಯನ್ನ ಕಟ್ಟಿಕೊಳ್ತಕ್ಕಂಥ ಸಂಸ್ಕಾರ ಬಂದೇ ಬರ್ತದೆ. ಅಪೇಕ್ಷೆ ಬಿಟ್ಟಿದ್ರು ಬರಲ್ಲೇನು? ಅಪೇಕ್ಷೆ ಬಿಟ್ಟು ಕೊಟ್ಟಿದ್ರೂ ಕೂಡ ಸಂಸ್ಕಾರ ಬೀಳಲ್ಲ ಅಂತ ಏನು ಹೇಳಕ್ಕಾಗ್ತದೆ? ಇಲ್ಲ. ಅಪೇಕ್ಷೆಯನ್ನು ಬಿಟ್ಟು ಕೊಟ್ಟಿದ್ದೇವೆ ಅಂತಂದ್ರೆ ಸಂಸ್ಕಾರ ಬಂದೇ ಬರ್ತದೆ. ಅಪೇಕ್ಷೆಯನ್ನು ಬಿಟ್ಟಿಲ್ಲ ಅಂತಂದ್ರೆ ಸಂಸ್ಕಾರ ಹಾಕಲಿಕ್ಕೆ ಯಾವುದೂ ದಾರಿ ಇಲ್ಲ. ದಾರಿ ಬಂದ್ ಮಾಡಿಕೊಂಡೇ ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂತ ಅರ್ಥ ಆಗ್ತದೆ. ಅದಕ್ಕಾಗಿ ಒಂದು ಉಪವಾಸ ಇರಲಿ ಅಥವಾ ಬಾಹ್ಯದ ವಸ್ತುಗಳನ್ನು ನಿಮ್ಮ ಶಕ್ತಿ ಅನುಸಾರವಾಗಿ ಎಷ್ಟು ತ್ಯಾಗ ಮಾಡ್ತೀರಾ ಅಷ್ಟು ತ್ಯಾಗ ಮಾಡಿದ್ರೂ ಕೂಡ ನಿರಾಪೇಕ್ಷೆಯಿಂದ ಅಪೇಕ್ಷೆ ಇಲ್ಲದೆ ನಾವು ಆತ್ಮ ವಿಶುದ್ಧಿಯನ್ನು ಬೆಳೆಸಿಕೊಳ್ಳುವುದಕ್ಕಾಗಿಯೇ ಕೇವಲ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ ಇದರೊಳಗೆ ಎಲ್ಲರಿಗೂ ಒಂದೇ ತರದ ಭಾವನೆ ಇರ್ತದೆ ಅಂತೇನು ಹೇಳಲಿಕ್ಕೆ ಆಗುಲ್ಲ. ಇಷ್ಟು ಜನರಲ್ಲಿ ಭಾವವಿಶುದ್ಧಿ, ಯಾರ ಭಾವವಿಶುದ್ಧಿ ಹೆಚ್ಚಿದೆ ಅಂತಕ್ಕದೊಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯಾವುದು ಥರ್ಮಾಮೀಟರ್ ಇಲ್ಲ. ನೀವು ಮತ್ತೊಬ್ಬರಿಗೆ ನಿಮ್ಮ ಥರ್ಮಾಮೀಟರ್ ಕೊಡ್ರಿ, ನಿಮ್ಮ ವಿಶುದ್ಧಿಯನ್ನು ನಾವು ನೋಡ್ಕೋತೀವಿ. ಮತ್ತೆ ನೀವು ನಮಗೊಂದು ಥರ್ಮಾಮೀಟರ್ ಕೊಡ್ರಿ, ನೀವು ಅದರಿಂದ ನೀವು ನೋಡ್ಕೊಳ್ಳಿ. ಆ ಜ್ವರ ಅಳಿತಾರಲ್ಲ ಥರ್ಮಾಮೀಟರ್, ಏನಂತೀರದಕ್ಕೆ? ಥರ್ಮಾಮೀಟರ್ ಅಂತಿರಲ್ಲ, ಡಿಗ್ರಿಯನ್ನು ಹೇಳ್ತಕ್ಕಂಥ ಥರ್ಮಾಮೀಟರ್. ಜ್ವರ ಯಾರಲ್ಲಿ ಎಷ್ಟಿದೆ ಅನ್ನುವುದನ್ನು ತೋರಿಸಿಕೊಡ್ತದೆ. ಅದನ್ನು ಎಲ್ಲಿ ಹಚ್ತಾರೋ? ಕೊಕ್ಕಳಲ್ಲಿ ಇಟ್ಕೊಂಡು ಬಿಡ್ತಾರೆ, ಬಾಯಾಗೂ ಹಾಕೊಂಡ್ ಬಿಡ್ತಾರೋ. ಶರೀರದಲ್ಲಿ ಯಾವ ಭಾಗದಲ್ಲಿ ಇಟ್ರೂ ಕೂಡ ಅದು ತೋರಿಸಿಕೊಡ್ತದೆ ಇಷ್ಟು ಜ್ವರ ಒಳಗಡೆಗೆ ಇದೆ ಅಂತ. ತಾಪಮಾನವನ್ನು ಸೂಚಿಸುತ್ತದೆ, ಅದು ಹೇಳಿಕೊಡುತ್ತೆ. ಹಾಗೆ ನಮ್ಮ ವಿಶುದ್ಧಿಯನ್ನ ಹೇಳಿಕೊಡ್ತಕ್ಕಂಥ ಯಾವುದಾದ್ರೂ ಥರ್ಮಾಮೀಟರ್ ಬೇರೆಯವ್ರ ಹತ್ತಿರ ನಮ್ಮದನ್ನು ಅಳೆಯುವಂಥದ್ದು ಬೇರೆಯವ್ರ ಹತ್ತಿರ ಇದೇನು? ಯಾರ ಹತ್ತಿರ ಇರೋಲ್ಲ. ಯಾರ ಹತ್ತಿರನೂ ಇಲ್ಲ. ಇನ್ನು ನಾವು ಸ್ವತಂತ್ರ ರೂಪದಿಂದ ನಮ್ಮ ಆತ್ಮಿಕ ವಿಶುದ್ಧಿಗಳನ್ನು ಬೆಳೆಸಿಕೊಳ್ಳಿಕ್ಕೆ ನಾವೇ ತಯಾರಾಗಬೇಕು. ನಾವೇ ಥರ್ಮಾಮೀಟರ್ ತಯಾರು ಮಾಡಿಕೊಳ್ಬೇಕು. ಅದನ್ನು ಹಚ್ಚಿಕೊಂಡಿರಬೇಕು. ಅದನ್ನು ಹಚ್ಚಿಕೊಂಡೇ ಕೆಲಸ ಮಾಡಬೇಕು. ವಿಶುದ್ಧಿ ಬೆಳೆಯಬೇಕು. ಇದು ನಮ್ಮ ಮುಖ್ಯ ಗುರಿ. ಎಷ್ಟು ವಿಶುದ್ಧಿ ಬೆಳೆಯಿತು ಅಂತಕ್ಕಂಥದ್ದು ಇದು ನಮ್ಮ ಕೊನೆಯ ರಿಸಲ್ಟು. ಇವತ್ತಿನ ಪೂಜೆಯಲ್ಲಿ ಶಕ್ತಿತಸ್ ತ್ಯಾಗ ಭಾವನೆಯ ಪೂಜೆಯಲ್ಲಿ ಎಷ್ಟು ಪರಿಣಾಮಗಳ ವಿಶುದ್ಧಿಯನ್ನ ನಾವು ಬೆಳೆಸಿಕೊಂಡಿದ್ದೆವು ಅನ್ನತಕ್ಕಂಥದ್ದು ಮುಖ್ಯ. ಮೊದಲನೇ ದಿವಸ ಹೆಚ್ಚು ಬೆಳೆದಿತ್ತೋ, ಎರಡನೇ ದಿವಸ ಹೆಚ್ಚು ಬೆಳೆಯಿತೋ, ಮೂರನೇ ದಿವಸ ಬೆಳೆಯಿತೋ, ಯಾವ ದಿವಸ ಬೆಳೆಯಿತೋ ಅದು ರಿಸಲ್ಟ್ ತಗೋಬೇಕೋ ಬೇಡ? ಬೇಕಲ್ಲ?
ಅದನ್ನು ಅವಲೋಕಿಸಬೇಕಲ್ಲ. ನಾವು ಮಾಡ್ತಾ ಇದ್ದೀವಿ ಅಂದಮೇಲೆ ಅದನ್ನು ಕೂಡ ಲಕ್ಷ್ಯದಲ್ಲಿ ಇಟ್ಟುಕೊಳ್ಬೇಕು. ದಿವಸಕ್ಕೆ ಹೆಚ್ಚಾಗಬೇಕು. ಇನ್ನು ಇದರಲ್ಲಿ ದಿವಸಕ್ಕೆ ಹೆಚ್ಚಾದರೂ ಕೂಡ ಯಾವುದೇ ಒಂದು ದಿವಸ ಯಾವುದೇ ಒಂದು ಭಾವನೆಯನ್ನು ಕುರಿತು ಪೂಜೆಯನ್ನು ಮಾಡುವಾಗ ಆ ಭಾವನೆಯಲ್ಲಿ ಹೆಚ್ಚು ಮನಸ್ಸು ಏಕಾಗ್ರ ಆಗಿತ್ತು, ಹೆಚ್ಚು ವಿಶುದ್ಧಿ ಬೆಳೆದಿತ್ತು. ಆಮೇಲೆ ಪ್ರವಚನವನ್ನು ಕೇಳ್ತಾ ಇದ್ದು, ಆ ಪ್ರವಚನದಿಂದ ಮತ್ತಿಷ್ಟು ಬೆಳೆಯಿತು, ಹೆಚ್ಚು ಬೆಳೆಯಿತಂದಾಗ ಅದರದ್ದು ಒಂದು ಡಿಗ್ರಿ ಇದೆ. ಒಂದು ಅರ್ಧ ಡಿಗ್ರಿನೂ ಹೆಚ್ಚಾಯಿತು ಅಂತಂದ್ರೆ ಅದು ನಮ್ಮ 16 ದಿನಗಳಲ್ಲಿಯ ಉತ್ಕೃಷ್ಟವಾದ ಭಾವನೆ. ಸಮ್ಯಕ್ ದರ್ಶನಂತೂ ಇದ್ದೇ ಇತ್ತು. ಆ ಉತ್ಕೃಷ್ಟ ಭಾವನೆ ಒಂದೇನಿತ್ತಲ್ಲ, 16 ಭಾವನೆಗಳಲ್ಲಿ ಒಂದು ಭಾವನೆ ಯಾವ ಉತ್ಕೃಷ್ಟ ಡಿಗ್ರಿಯನ್ನು ತೋರಿಸ್ತಾ ಇದೆ, ಆ ಭಾವನೆ ನಿಮಗೆ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ಳಲಿಕ್ಕೆ ಕಾರಣ ಆಗುತ್ತೆ. ಆ ಭಾವನೆ ನಿಮಗೆ ಒಳ್ಳೆಯ ಸಂಸ್ಕಾರವನ್ನು, ಉತ್ಕೃಷ್ಟ ಸಂಸ್ಕಾರವನ್ನು ಹಾಕಿಸಿಕೊಳ್ಳಲಿಕ್ಕೆ ಕಾರಣ ಆಗುತ್ತದೆ. ಅದು ಮುಖ್ಯ. ಆಮೇಲೆ ಆ ರಿಸಲ್ಟ್ ಆಧಾರದಿಂದ ನೀವು ಯಾವ ತೀರ್ಮಾನಕ್ಕೆ ಬರಬೇಕು ಅಂತಂದ್ರೆ, ಯಾವ ದಿವಸ ಹೆಚ್ಚಾಯಿತು ಆ ಆಧಾರದಿಂದ. ಒಂದು ದರ್ಶನ್ ವಿಶುದ್ಧಿ, ಅದನ್ನು ಬಿಟ್ಟು ಬಿಡೋಣ. ದರ್ಶನ್ ವಿಶುದ್ಧಿ ಅಂತೂ ಬೇಕೇ ಬೇಕು. ಅನ್ಯ ಯಾವುದಾದ್ರೂ ಒಂದು ಭಾವನೆ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ಳಲಿಕ್ಕೆ, ಸಂಸ್ಕಾರ ಹಾಕಿಕೊಳ್ಳಿಕ್ಕೆ ಬೇಕೇ ಬೇಕು ಅಂತ ಹೇಳಿದ್ದಾರೆ. 2 ಇದ್ರೆ ಸಾಕು, 16 ಎಲ್ಲ ಬೇಕಂತೇನಿಲ್ಲ. ಆದರೆ 16 ನಾವು ಯಾಕೆ ಭಾವನೆಯನ್ನು ಭಾವಿಸ್ತಾ ಇದ್ದೀವಿ, ಪೂಜೆಯನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ ಅದರೊಳಗಿಂದ ಯಾವುದಾದ್ರೂ ಒಂದು ಕಾರಣ ಆಗಲಿ ಅಂತ. 1 ಕೋಟಿ ಲಾಟರಿ ಟಿಕೆಟ್ ಇದೆ, 1 ಕೋಟಿ ರೂಪಾಯಿ ಬಕ್ಷಿಸಿದೆ. ಒಂದು ಟಿಕೆಟ್ ತಕೊಂಡ್ರೆ ಸಾಕೇನು? ಇಲ್ಲ. ಆಸೆ ಇದ್ದವ್ರು ಏನ್ ಮಾಡ್ತಾರೆ, 16 ಟಿಕೆಟ್ ತಕೊಳ್ತಾರೆ. 10 ರೂಪಾಯಿ ಟಿಕೆಟ್ ಇದೆ, ಎಷ್ಟು ರೂಪಾಯಿ ಟಿಕೆಟ್ ತಕೊಳ್ತಾರು? 16 ಟಿಕೆಟ್ ತಕೊಂಡ್ರು ಅಂತಂದ್ರೆ ಅದರೊಳಗೆ ಯಾವುದಾದ್ರೂ ಒಂದು ಹತ್ತಬಹುದು ಅಂತ ಆಸೆ ಇರ್ತದೆ ಅಲ್ಲ. ಹಾಗೆ 16 ಭಾವನೆಗಳಲ್ಲಿಯೇ ಯಾವುದೇ ಭಾವನೆ ನಮಗೆ ಕಾರಣ ಆಗಬಹುದು. ಆ 16 ಭಾವನೆಗಳನ್ನ ಭಾವಿಸೋಣ ಅಂತ ಹೇಳಿಬಿಟ್ಟು 16 ಎಲ್ಲವನ್ನೂ ಭಾವಿಸ್ತಾ ಇರ್ತೀರ. ಆದರೆ 16 ಭಾವನೆಗಳು ಎಲ್ಲವೂ ಕಾರಣ ಆಗ್ತವೆ ಅಂತಲ್ಲ, ಅದರೊಳಗೆ ಯಾವುದಾದ್ರೂ ಒಂದು ಕಾರಣ ಆಗುತ್ತೆ. 16 ಪೇಪರ್ಗಳನ್ನು ಬರೆದ್ರಿ, ಅದರೊಳಗೆ ಎಲ್ಲಕ್ಕೂ ಸಮಾನವಾದ ನಂಬರ್ ಮಾರ್ಕ್ಸ್ ಬರಬಹುದು? ಇಲ್ಲ, ಸ್ವಲ್ಪ ಆದರೂ ಹೆಚ್ಚು ಕಡಿಮೆ ಹಾಗೆ ಆಗ್ಬೋದು. ಇನ್ನು ಅದರೊಳಗೆ ಹೆಚ್ಚಿಂದ ಹೆಚ್ಚು ಮಾರ್ಕ್ಸ್ವನ್ನ ಯಾವುದರೊಳಗೆ ತಗೊಳ್ತೇವೆ, ಆ ವಿಷಯ ನಮಗೆ ತೀರ್ಥಂಕರ ಪ್ರಕೃತಿಯ ಬಂಧಕ್ಕೆ ಕಾರಣ ಆಯಿತು. ಹೈಯೆಸ್ಟ್ ಮಾರ್ಕ್ ಯಾವ ಪೇಪರ್ದಲ್ಲಿದೆ ಅದು ಬಂಧಕ್ಕೆ ಕಾರಣ. 16 ಪೂಜೆ ಮಾಡೋದು, ಆ 16ರೊಳಗೆ ರಿಸಲ್ಟ್ ಬರ್ತದೆ ಯಾವುದು ಹೈಯೆಸ್ಟ್ ಅಂತಕ್ಕಂಥದ್ದು, ಅದು ತೀರ್ಥಂಕರ ಪ್ರಕೃತಿಯ ಬಂಧಕ್ಕೆ ಕಾರಣ. 2 ಕಾರಣ, ಒಂದು ಸಮ್ಯಕ್ ದರ್ಶನ, ಇನ್ನೊಂದು ಸಮ್ಯಕ್ ಜ್ಞಾನ. ನೋಟ್ ಇರ್ತದೆಯಲ್ಲ, ರೂಪಾಯಿ ನೋಟು, ಅದರೊಳಗೆ 2 ಪಕ್ಷ ಇರ್ತದೆ. ಒಂದು ಕೆಳಗಿಂದು, ಒಂದು ಮೇಲಿಂದು, ಒಂದು ಒಳಗಡೆಗಿರ್ತದೆ. ಅದು ಕೆಳಗೂ ಅಲ್ಲ ಮೇಲೂ ಅಲ್ಲ. ಎಲ್ಲಿ ಬೆಳ್ಳಗಿರ್ತದೆಯಲ್ಲ ಅಲ್ಲಿ ಒಬ್ಬರು ಚಿತ್ರ ಇರ್ತದೆ. ಯಾವುದು? ಗಾಂಧೀಜಿ ಚಿತ್ರ ಇರ್ತದೆ. ಗಾಂಧೀಜಿ ಅಂದ್ರೆ ಯಾರು? ಸತ್ಯ ಮನುಷ್ಯ. ಸತ್ಯ ಅಹಿಂಸಾ ಸಿದ್ಧಾಂತದ ಮೇಲೆ ದೇಶಕ್ಕೆ ಸ್ವತಂತ್ರತೆಯನ್ನ ತಂದುಕೊಟ್ಟಿರತಕ್ಕಂತಹ ಆದರ್ಶ ಮನುಷ್ಯ. ಪ್ರತಿಯೊಂದು ನೋಟದಲ್ಲಿದೆ. ಅದು ಮುಖ್ಯ. ನೋಟ್ ಬೇಕಾದವರು ಛಾಪಿಸಬಹುದು, ಆದರೆ ಅದನ್ನು ಛಾಪಿಸೋದು ಬಹಳ ಕಷ್ಟ ಇದೆ. ಆ ಚಿತ್ರವನ್ನು ಒಳಗಡೆಗೆ ಛಾಪಿಸೋದು ಬಹಳ ಕಷ್ಟ ಇದೆ. ಆ ಒಳಗಿನ ಚಿತ್ರ ಏನಿದೆಯಲ್ಲ ಅದು ಸಮ್ಯಕ್ತ್ವ. ಆಮೇಲೆ ಅಲ್ಲಿ ಇಲ್ಲಿ
ಛಾಪಿಸಿರುವಂತಹ ಚಿತ್ರಗಳು, ನೋಟದಲ್ಲಿರತಕ್ಕಂಥ ಅನ್ಯ ಚಿತ್ರಗಳು, ಅವುಗಳನ್ನು ಯಾರೂ ಛಾಪಿಸಬಹುದು. ಆದರೆ ಕೇವಲ ನೋಟಿನಲ್ಲಿ ಗಾಂಧೀಜಿ ಚಿತ್ರ ಒಂದಿತ್ತು, ಆಮೇಲೆ ಆ ಕಡೆ ಈ ಕಡೆ ಏನು ಛಾಪಿಸಿಲ್ಲ, ಖಾಲಿ ಪೇಪರ್ ಇದೆ ಅಂತಂದ್ರೆ ಆ ನೋಟ್ ನಡೀಬಹುದಾ? ನಡಿಲ್ಲ. ಆ ನೋಟ್ನಲ್ಲಿ ಎರಡು ಪಕ್ಷ ಬೇಕು, ಒಳಗಿನ ಪಕ್ಷನೂ ಬೇಕು, ಹೊರಗಿನ ಪಕ್ಷನೂ ಬೇಕು. ಸಮ್ಯಕ್ ದರ್ಶನ ಒಳಗಿನ ಪಕ್ಷ. ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ಳಲಿಕ್ಕೆ ಈ ಒಂದು ಭಾವನಾ ಮಾರ್ಗದಲ್ಲಿ ಒಳಗಿನ ಪಕ್ಷ ಯಾವುದು? ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ ಅಂತಂದ್ರೆ ಗಾಂಧಿ ಇದ್ದಂತೆ. ಸಮ್ಯಕ್ ದರ್ಶನ ಅಂದರೆ ಗಾಂಧಿ ಮತ್ತು ಸಮ್ಯಕ್ ಜ್ಞಾನ ಅಲ್ಲ. ಉಳಿದ 15 ಭಾವನೆಗಳು ಅಂತಂದ್ರೆ ಇವು ಬಾಹ್ಯ ಪಕ್ಷಿಗಳು. ಇವೇನು? ವಿನಯ ಸಂಪನ್ನತೆ, ಶೀಲವೃತ್ತಗಳಲ್ಲಿ ಅನಂತಚಾರ ಭಾವನೆ, ಅವೀಕ್ಷಣ ಜ್ಞಾನೋಪಯೋಗ, ಶಕ್ತಿತ ತ್ಯಾಗ, ಇವು ಬಾಹ್ಯದಲ್ಲಿವೆ ಅಥವಾ ಅಂತರಂಗದಲ್ಲಿವೆ? ಇವು ಬಾಹ್ಯ ಪಕ್ಷಿಗಳು. ಆ ಬಾಹ್ಯ ಪಕ್ಷದ 15 ಭಾವನೆಗಳಲ್ಲಿಯ ಯಾವುದಾದ್ರೂ ಒಂದು ಭಾವನೆ ಕಾರಣ ಆಗಬಹುದು. ಅದು ನಮ್ಮ ಬಾಹ್ಯ ಪಕ್ಷ ಇದೆ. ನೋಟದಲ್ಲಿ ಇರುವಂತಹ ಬಾಹ್ಯ ಚಿತ್ರ ಹೇಗಿದೆಯಲ್ಲ ಹಾಗೆ. ಅದಕ್ಕೆ ಎರಡೂ ಪಕ್ಷಿಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕು ಅಂತ ಹೇಳ್ತಾರೆ. ಒಳಗೆ ಸಮ್ಯಕ್ ದರ್ಶನ ಇರಬೇಕು, ಹೊರಗಡೆಗೆ ಒಂದು ಯಾವುದಾದ್ರೂ ಭಾವನೆಯ ಚಿತ್ರ ಇರಬೇಕು. ಎರಡೂ ಕಡೆಗೆ ಚಿತ್ರ ಇರಬೇಕು. ಅದು ನೋಟ್. ಆ ನೋಟ್ ನಡೆಯಬಹುದು. ಅದು ನಕಲಿ ನೋಟ್ ಅಲ್ಲ, ಅಸಲಿ ನೋಟು. ಎರಡೂ ಇರಬೇಕು. ಒಂದೇ ಸಮ್ಯಕ್ ದರ್ಶನ ಮಾತ್ರದಿಂದ ತೀರ್ಥಂಕರ ಪ್ರಕೃತಿ ಕಟ್ತದೆ ಅನ್ನುವಂಥದ್ದನ್ನು ಹೇಳಿಲ್ಲ. ಎರಡರಿಂದ ಕಟ್ತದೆ. ಒಂದು ಬಾಹ್ಯ ಪಕ್ಷ ನಿಮಿತ್ತನೂ ಬೇಕು ವಿಶುದ್ಧಿಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ. ಆ ವಿಶುದ್ಧಿ ಬಾಹ್ಯ ಪಕ್ಷದಿಂದ ಹೆಚ್ಚುವಂತಹ ವಿಶುದ್ಧಿ. ಆದರೆ ಅದಕ್ಕೆ ಮೂಲ ಆಧಾರ ಯಾವುದು ಅಂದರೆ ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ ಇಲ್ಲದೇನೆ ಉಪವಾಸ ಮಾಡಿತು, ವಿನಯ ಸಂಪನ್ನತೆ, ಅವೀಕ್ಷಣ ಜ್ಞಾನೋಪಯೋಗ, ಈ 16 ಭಾವನೆಗಳನ್ನು ಒಪ್ಪಿಕೊಳ್ಳೋಣ. ಸಮ್ಯಕ್ ದರ್ಶನವನ್ನು ಬಿಟ್ಟು ಬಿಡೋಣ. ವಿಶುದ್ಧಿಯನ್ನು ಹೆಚ್ಚಿಸಿಕೊಳ್ಳೋದು, ಈ 15 ಭಾವನೆಗಳ ಆಧಾರದಿಂದ ವಿಶುದ್ಧಿಯನ್ನು ಬೆಳೆಸಿಕೊಳ್ಳೋದು. ತೀರ್ಥಂಕರ ಪ್ರಕೃತಿ ಕಟ್ಟಬಹುದು? ಇಲ್ಲ. 15 ಭಾವನೆಗಳೇನೋ ವಿಶುದ್ಧಿಯನ್ನ ಹೆಚ್ಚಿಸಿಕೊಳ್ಳುವಂತಹ ಮಾಧ್ಯಮಗಳು. ಆದರೆ ಅದು ಸಮ್ಯಕ್ತ್ವ ರಹಿತವಾಗಿತ್ತು ಅಂತಂದ್ರೆ ತೀರ್ಥಂಕರ ಪ್ರಕೃತಿ ಕಟ್ಟೋದೇ ಇಲ್ಲ. ತಿರ್ಯಂಚ ಪ್ರಕೃತಿ ಕಟ್ಟಬಹುದು. ವ್ಯರ್ಥ ಆಗ್ತವೆ ಅವೆಲ್ಲ. 1ನೇ ಗುಣಸ್ಥಾನ ಆಗ್ತದೆ. 1ನೇ ಗುಣಸ್ಥಾನದಲ್ಲಿ ತಿರ್ಯಂಚಗತಿನೂ ಕಟ್ಟಬಹುದು, ನರಕಗತಿನೂ ಕಟ್ಟಬಹುದು, ಯಾವುದೂ ಕಟ್ಟಬಹುದು. ಆದರೆ ಸಮ್ಯಕ್ ದೃಷ್ಟಿಯಾಗಿರುವಾಗ 15 ಭಾವನೆಗಳನ್ನು ಭಾವಿಸ್ತಾ ಇದ್ದೇವೆ ಅಂತಂದ್ರೆ ಆ ಸಮ್ಯಕ್ತ್ವ ಸಹಿತ 15 ಭಾವನೆಗಳು ತೀರ್ಥಂಕರ ಪ್ರಕೃತಿಯ ಬಂಧಕ್ಕೆ ಕಾರಣ ಆಗಬಹುದು. ಇಂಥ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಎಷ್ಟು ಪವಿತ್ರವಾಗಿದೆ ನೋಡಿ. ಪೂಜಾ ಕಾರ್ಯಕ್ರಮ ವರ್ಷದಲ್ಲಿ ಒಂದು ಸಲ ಟ್ರೈ ಮಾಡ್ತೀರಿ. ಮನೆ ಮೊಹವನ್ನೆಲ್ಲ ಬಿಡ್ತೀರಿ. 1-2 ಗಂಟೆ, ಮಧ್ಯಾಹ್ನ 1 ಗಂಟೆ ಪ್ರವಚನ, 1.5 ಗಂಟೆ ಪ್ರವಚನ ಕೇಳಲಿಕ್ಕೆ, ಇಲ್ಲಿ ಬೆಳಗ್ಗೆ ಪೂಜನ್ ಮಾಡಲಿಕ್ಕೆ 1-2 ತಾಸು. ಇದೇ ಆತ್ಮ ಸಂಸ್ಕಾರ. ಈ ಸಂಸ್ಕಾರ ಬೆಳೀಬೇಕು. ತ್ಯಾಗ ಮಾಡುವಾಗ 2 ಮಾತುಗಳನ್ನು ಲಕ್ಷ್ಯದಲ್ಲಿಟ್ಟುಕೊಳ್ಬೇಕು. ತ್ಯಾಗ ಮಾಡಬೇಕು, ಬಹಳ ಒಳ್ಳೆಯದು. ಆದರೆ ಒಂದು ದೇಖಾದೇಖಿ ತ್ಯಾಗ ಮಾಡೋದಿಲ್ಲ. ದೇಖಾದೇಖಿ ಅಂದ್ರೆ ನಕಲು ಮಾಡಿಕೊಂಡು ಬೇರೆಯವರ ನಕಲದಿಂದ ನಾವು
ಪೂಜಾ ಮಾಡ್ತೀವಿ, ನಾವು ತ್ಯಾಗ ಮಾಡ್ತೀವಿ, ನಾವು ಏಕಾಸನ ಮಾಡ್ತೀವಿ, ನಾವು ಉಪವಾಸ ಮಾಡ್ತೀವಿ. ಇವರೆಷ್ಟು ಮಾಡ್ರು, ಇವ್ರು ಒಂದು ಮಾಡ್ರು, ನಾನು ನಾಳೆ 2 ಮಾಡ್ತೀನಿ. ಅಂದ್ರೆ ಲಕ್ಷ್ಯಚ್ಯುತ, ಗುರಿಚ್ಯುತ ಆಗ್ತದೆ. ನಮ್ಮ ಗುರಿ ಏನಾಯ್ತು, ಅವ್ರು 1 ಮಾಡಿದಾರೆ ಅಂತ ಹೇಳ್ಬಿಟ್ಟು ನಾವು 2 ಮಾಡ್ತಾ ಇದ್ದೀವಿ. ನಮ್ಮ ಗುರಿಯಲ್ಲಿ ತೀರ್ಥಂಕರ ಪ್ರಕೃತಿಯನ್ನ ಹೆಚ್ಚಿಸಿಕೊಳ್ಳೋದಾಗ್ಲಿ, ವಿಶುದ್ಧಿಯನ್ನು ಬೆಳೆಸಿಕೊಳ್ಳೋದಾಗ್ಲಿ ಅದು ಉಳಿಲಿಲ್ಲ. ಇವ್ರು ಎಷ್ಟು ಉಪವಾಸ ಮಾಡಿದ್ರು ಅದಕ್ಕಿಂತ ನಾನು ಜರ ಹೆಚ್ಚು ಮಾಡಬೇಕು ಅನ್ನುವಂಥ ಭಾವ ಬಂತು. ತ್ಯಾಗ ಏನೋ ಆಯ್ತು, ವಸ್ತುವಿನ ತ್ಯಾಗ ಆಯ್ತು. ಆದರೆ ಆ ತ್ಯಾಗದ ಫಲ ಸಿಗಲಿಲ್ಲ. ಇನ್ನು ಫಲ ಯಾವ ರೂಪದಲ್ಲಿ ಸಿಕ್ತು ಅಂತಂದ್ರೆ, ಅವರು 1 ಮಾಡಿದ್ರು, ಆ ದಿವಸ ನಾನು 2 ಮಾಡಿದ್ನಿ. 2 ಆಮೇಲೆ 2 ಮಾಡಿದ್ದೆ ಅಂದಮೇಲೆ ಸಕ್ಸಸ್ ಆಗಿದ್ದು ಅಥವಾ ಇಲ್ಲ? ಬಿಲ್ಕುಲ್ ಸಕ್ಸಸ್. 2 ಉಪವಾಸ ಮಾಡಿದ್ದೆ ನಾನು. ಆ ಫಲ ಯಾವುದು ಸಿಕ್ಕಿದೆ? 2 ಉಪವಾಸ ಮಾಡುವುದರಲ್ಲಿ ನೀವು ಪಾಸ್ ಆಗಿದ್ದೀರಷ್ಟೇ. ಅದಕ್ಕೇನೂ ಫಲ ಇಲ್ಲ. MBBS ಪಾಸ್ ಆಗಿದ್ರಷ್ಟೇ, ನಿಮ್ಗೆ ಯಾವುದೋ ಡಾಕ್ಟರ್ ಆಗ್ತಕ್ಕಂಥ ಸರ್ಟಿಫಿಕೇಟ್ ಸಿಕ್ಕಿಲ್ಲ. ಅದು ವ್ಯರ್ಥ ಆಯಿತು. ಅದಕ್ಕಾಗಿ ಇಂಥ ವ್ಯರ್ಥ ಕ್ರಿಯೆಗಳನ್ನು ನಾವು ಮಾಡಬಾರದು ಅನ್ನೋದು ಮುಖ್ಯ. ಎಚ್ಚರಿಕೆಯಿಂದ ಮಾಡಬೇಕು. ಯಾವ ಕ್ರಿಯೆ ಯಾವ ಉದ್ದೇಶದಿಂದ ಇರ್ತದೆ ಆ ಉದ್ದೇಶ ಪೂರ್ತಿ ಆಗಬೇಕು. ಭಾವವಿಶುದ್ಧಿ ಬೆಳೆಯಲಿ ಅನ್ನತಕ್ಕಂಥದ್ದು ಎಲ್ಲರ ಮುಖ್ಯ ಉದ್ದೇಶ, ಹೌದಲ್ಲ? ಇದಕ್ಕಿಂತ ಹೆಚ್ಚಿಂದ ಏನ್ ಬೇಕು? ಏನೂ ಬೇಡ. ಜೈನ ಧರ್ಮದಲ್ಲಿ ಇದಕ್ಕೇನೆ ಪ್ರಾಮುಖ್ಯತೆಯನ್ನ ನೀಡಿದ್ದಾರೆ. ಆತ್ಮವಿಶುದ್ಧಿಯನ್ನು ಬೆಳೆಸಿಕೊಳ್ಳುವುದೇ ಜೈನ ಧರ್ಮದ ಮೂಲ ಉದ್ದೇಶ. ನೋಂಪಿ ಆಗಲಿ, ವ್ರತ ಆಗಲಿ, ಮುನಿವ್ರತ ಆಗಲಿ, ಅನುವ್ರತ ಆಗಲಿ, ಎಂಥ ವ್ರತ ತಗೊಂಡ್ರು, ಉಪವಾಸ ಆಗಲಿ, ಎಂಥ ವ್ರತ ತಗೊಂಡ್ರು ಮುಖ್ಯ ಉದ್ದೇಶ ನಮ್ಮದು ಏನು? ಆತ್ಮವಿಶುದ್ಧಿಯನ್ನು ಬೆಳೆಸಿಕೊಳ್ಳುವುದು. ಮನಸ್ಸು ಸ್ವಚ್ಛವಾಗಲಿ, ಮನಸ್ಸು ಆಶೆಗಳಿಂದ ಮುಕ್ತವಾಗಲಿ, ಮನಸ್ಸು ಎಲ್ಲಾ ಕ್ರಿಯೆಗಳಿಂದ, ಎಲ್ಲ ಕಷಾಯ ಕರ್ಮಗಳಿಂದ ರಹಿತವಾಗಲಿ ಅನ್ನತಕ್ಕಂಥದ್ದೇ ಮುಖ್ಯ ಗುರಿ. ಅದಕ್ಕಾಗಿ ಧರ್ಮವನ್ನು ಮಾಡುವಾಗ ಧರ್ಮ ಕ್ಷೇತ್ರದಲ್ಲಿ ನಾವು ಎಂಥ ವಿಕಲ್ಪಗಳನ್ನು ಬಾಹ್ಯದಿಂದ ತರಬಾರದು. ಕಷಾಯದಿಂದ ಧರ್ಮ ಮಾಡಲಿಕ್ಕೆ ಎಂದೂ ಹೋಗಬಾರದು. ಅಲ್ಲಿ ಹಾನಿ ಇದೆ. ಧರ್ಮ ಕಷಾಯ ಮಾಡುವುದಕ್ಕಾಗಿದೆಯೋ ಅಥವಾ ಕಷಾಯ ಬಿಡುವುದಕ್ಕಾಗಿದೆ? ಕಷಾಯ ಹೋಗಿರಬೇಕು, ಕಷಾಯ ಎಲ್ಲ ತೊಳೆದು ಹೋಗಿರಬೇಕು. ಕಷಾಯ ಬಿಟ್ಟಾಗ ಧರ್ಮ ಆಗುವುದಿದೆಯೋ ಅಥವಾ ಕಷಾಯ ಮಾಡ್ತಾ ಮಾಡ್ತಾನೂ ಆಗುವುದಿದೆ? ಇಲ್ಲ, ಮಾಡ್ತಾ ಮಾಡ್ತಾ ಸ್ವಲ್ಪ ಅದನ್ನು ಮಾಡೋನು, ಸ್ವಲ್ಪ ಇದನ್ನು ಮಾಡೋನು, ಎರಡೂ ಏಕಕಾಲಕ್ಕೆ ಆಗಲಿಕ್ಕೆ ಸಾಧ್ಯತೆ ಏನು? ಸ್ವಲ್ಪ ಕಷಾಯನೂ ಇರಲಿ ಸಂಗಾಟ, ಸ್ವಲ್ಪ ಧರ್ಮನೂ ಆಗಲಿ ಅಂತಂದ್ರೆ ಆಗಬಹುದೇನು? ಯಾವುದಾದ್ರೂ ಒಂದಾಗುವುದು, ಒಂದು ಬಿಟ್ಟಾಗ ಒಂದಾಗುವುದು. ಏಕೆಂದ್ರೆ ಸಾಧನ ಮತ್ತು ಸಾಧ್ಯ ಎರಡೇ ಇರ್ತವೆ, 3 ಇರೋಲ್ಲ. ಸಾಧ್ಯ ಒಂದೇ ಇರ್ತದೆ, ಸಾಧನವೂ ಕೂಡ ಒಂದೇ ಇರ್ತದೆ. ಸಾಧನ ಅಂತಂದ್ರೆ ಧರ್ಮವನ್ನು ಹಿಡ್ಕೊಂಡು ನಡೀತಾ ಇದ್ದೇವೆ. ಆಮೇಲೆ ಸಾಧ್ಯ ಅಂತಂದ್ರೆ ಏನು? ನಮ್ಮ ಆತ್ಮವಿಶುದ್ಧಿ, ಇದು ಸಾಧ್ಯ. ಸಾಧನ ಬೇಕು. ಎಂಥ ಸಾಧನ ಬೇಕು? ನಿಷ್ಕಷಾಯ ಧಾರ್ಮಿಕ ಪ್ರವೃತ್ತಿ ಬೇಕು. ನಿಷ್ಕಷಾಯದಿಂದ ನಾವು ಪ್ರತಿಯೊಂದು ಕ್ರಿಯೆಗಳನ್ನು ಆಚರಿಸ್ತಾ ಹೋಗಬೇಕು. ಆಚರಿಸುವಾಗ ಕಷಾಯ ಇರಲಿಲ್ಲ ಅಂತಂದ್ರೆ ನಿಶ್ಚಿತ ನಮ್ಮ ಸಾಧ್ಯದ ತನಕ ನಾವು ಹೋಗಬಹುದು, ನಮ್ಮ ಗುರಿಯನ್ನು ನಾವು ಮುಟ್ಟಬಹುದು. ಆ ಗುರಿಯನ್ನು ಮುಟ್ಟಿರಲಿಕ್ಕೆ ಆಗಲಿಲ್ಲ ಅಂತಂದ್ರೆ ನಿಶ್ಚಿತ ನಾವು ಎಲ್ಲಾದರೂ ಕಮ್ಮಿ ಇದ್ದೇವೆ, ಏನಾದರೂ ಹಾನಿ ಉಂಟು ಮಾಡಿಕೊಂಡಿದ್ದೇವೆ ಅಂತ ಅರ್ಥ. ಏನು ಮಾಡಿಕೊಂಡಿರಬಹುದು? ಕಷಾಯ ಬಿಟ್ಟರೆ ಮತ್ತೊಂದೇನಾಗೋದಿದೆ? ಕಷಾಯ ಮಾಡಿಕೊಂಡಿರ್ತೇವೆ. ಯಾವುದಾದ್ರೂ ವಸ್ತುವಿನ ಆಶೆ ಆಗಿರ್ತದೆ ಒಂದು, ಅಥವಾ ಕಾಂಪಿಟೇಷನ್ ಭಾವ ಬಂದಿರ್ತದೆ ಒಂದು, ಅಥವಾ ಮತ್ತೇನಾದ್ರೂ ಆಗಿರ್ತದೆ. ಏನೇನಾಗಿರ್ತದೆ ಅದೆಲ್ಲ ಅಧ್ಯಯನ ಮಾಡಿದಾಗ ಕಂಡು ಬರ್ತದೆ. ಇಲ್ಲಿ ಬಂದು ಕೂತ್ಕೊಂಡಿರ್ತೇವೆ, ಯಾರಿಗೆ ಎಂಥ ಡ್ರೆಸ್ ಇದೆ ಅದನ್ನು ನೋಡ್ತೀವಿ. ಏನ್ ತಗೊಂಡ್ ಮಾಡೋದಿದೆ, ಯಾರ್ದು ಎಂಥ ಡ್ರೆಸ್ ಇದೆ? ನಿಮ್ಮ ಅಡ್ರೆಸ್ ಇದ್ರೆ ಸಾಕಲ್ಲ, ಅವ್ರ ಡ್ರೆಸ್ ತಗೊಂಡು ನಿಮ್ಗೇನ್ ಮಾಡೋದಿದೆ? ನಿಮ್ಮ ಅಡ್ರೆಸ್ಸು ನಿಮ್ಮ ಹತ್ರ ಇದ್ರೆ ಸಾಕು.
ಯಾವ ಕಡೆ ಆದರೂ 1 ಲಕ್ಷ ಹೋಗ್ತದೆ. ಮತ್ತೊಬ್ಬರ ತಟ್ಟೆಯಲ್ಲಿ ಎಂಥ ವಸ್ತುಗಳನ್ನು ತಂದಿದ್ದಾರೆ, ಏನೋ ನಾವು ಎಂಥ ತಂದಿದ್ದೀವಿ, ನಮ್ದೆಷ್ಟು ಒಳ್ಳೆಯದು ಅವ್ರದ್ದೆಷ್ಟು ಒಳ್ಳೆಯದು. ಇದರೊಳಗೆ ಕಾಂಪಿಟೇಷನ್ ಮಾಡೋದಿದೆ, ಅದೂ ಇಲ್ಲ. ಟೈಮ್ ಐತೆ. ಬೆಳ್ಳಿ ತಾಟ, ಬಂಗಾರ ತಾಟ ಎಲ್ಲ ತಗೊಂಡು ಬಂದಿರಬಹುದು. ನಿಮ್ ಶಕ್ತಿಗೆ ತಕ್ಕಂತೆ ನೀವು ಮಾಡೋರು. ಶಕ್ತಿ ತಷ್ಟೇ ಆಗಲ್ಲ. ಭಗವಂತ ಶಕ್ತಿಯುಕ್ತ ಬಂಗಾರದ ತಟ್ಟೆಯನ್ನು ತಂದಿದ್ದೇನೆ ನೋಡಿ. ಭಗವಂತ ಶಕ್ತಿಯುಕ್ತ ಅಂದ್ರೆ ನಾನು ಮಾಡ್ತಾ ಇದ್ದೇನೆ. ಯಾರಿಗೆ ಶಕ್ತಿ ಇಲ್ಲ ನೋಡಿ, ಅದಕ್ಕೆ ಅವ್ರಿಗೆ ಏನ್ ಮಾಡಕ್ಕಾಗೋಲ್ಲ. ಬರ್ತದೆ ಅಲ್ಲ ಇದ್ರೊಳಗೆ. ನಾವು ಎಂಥ ತಟ್ಟೆಯನ್ನು ತಂದಿದ್ರೂ ಕೂಡ ಮತ್ತೊಬ್ಬರು ಎಂಥ ತಟ್ಟೆಯನ್ನು ತಂದಿದ್ದಾರೆ ಅನ್ನುವಂತಹ ಚಿಂತನೆ ಮನನ ಅವಶ್ಯಕ ಏನಿದೆ? ಆ ಕಡೆಗೆ ಲಕ್ಷ್ಯ ಹಾಕುವಂತ ಅವಶ್ಯಕತೆ ಏನಿದೆ? ಇರಬಾರದು. ನಿಮ್ಮ ವಸ್ತ್ರ ಎಂಥದ್ದಿದೆ, ಬೇರೆಯವರ ವಸ್ತ್ರ ಎಂಥದ್ದಿದೆ, ಇದನ್ನು ನೋಡ್ಕೊಳ್ಳುವಂತಹ ಅವಶ್ಯಕತೆ ಏನಿದೆ? ಏನಿಲ್ಲ. ಇನ್ನು ಯೂನಿಫಾರ್ಮ್ ಅಂತಂದ್ರೆ ಎಲ್ಲರಿಗೂ ಒಂದೇ ಡ್ರೆಸ್ ಇರಬೇಕು. ಇದನ್ನ ಯಾಕೆ ಮಾಡಿದ್ರು? ಒಬ್ಬರಿಗೊಬ್ಬರು ನೋಡಿ ಮನಸ್ಸು ಕೆಡಬಾರದು ಅಂತ ಮಾಡಿದರು. ನಿಮ್ಮದು ಒಂದೇ, ನಮ್ದು ಒಂದೇ. ಕಷಾಯ ಹುಟ್ಟಬಾರದು ಅಂತ ಹೇಳಿ ಇದನ್ನು ಮಾಡಿರೋದು. ಇನ್ನು ಅದರೊಳಗೂ ಮತ್ತೆ ಕಷಾಯ ಮಾಡೋದಿದ್ರೆ ಅದರೊಳಗೆ ಸ್ವಲ್ಪ ಕ್ವಾಲಿಟಿ ತಗೊಂಡ್ ಬರೋದು ಡ್ರೆಸ್. ಮನಸ್ಸು ತಾಳಲ್ಲ. ಕಷಾಯ ಮಾಡದೆ ಮನಸ್ಸು ಉಳಿಲ್ಲ, ತಾಳಲ್ಲ. ಏನಂತ ಹೇಳೋದು, ಸ್ವಲ್ಪ ಕ್ವಾಲಿಟಿ ಅದರೊಳಗೆ ಚಲೋ ಇದ್ರೆ ತಗೊಂಡ್ ಬಾ ಅಂತ ಹೇಳಿ ಅನ್ನೋದು. ಯಾಕೆ ಬೇರೆಯವರಿಗೆ ತರಕಾಗೋಲ್ಲ, ನಾವಾದ್ರೂ ತರೋಣ ಅಂತ. ಅಲ್ಲ, ಶಕ್ತಿ ಅನುಸಾರವಾಗಿ ನೀವು ತರ್ತಾ ಇದ್ದೀರಿ, ಆದ್ರೆ ಕಷಾಯ ಸಹಿತ ಶಕ್ತಿ ಅನುಸಾರವಾಗಿ ತಂದ್ರೆ ಏನು ಉಪಯೋಗ ಇದೆ? ಅದರೊಳಗೂ ಕಷಾಯ ಇದೆ, ಯೂನಿಫಾರ್ಮ್ ಇದೆ, ಎಲ್ಲ ಇದೆ. ಶಕ್ತಿ ಅನುಸಾರವಾಗಿ ನೋಡ್ಕೊಂಡು ಮಾಡ್ತಾ ಇದ್ದೀವಿ. ಸರಿ, ಕ್ವಾಲಿಟಿ ಇದ್ದುದನ್ನು ತರ್ತಾ ಇದ್ದೀವಿ, ತರೋದೇನು ತಪ್ಪಲ್ಲ. ಆದ್ರೆ ಇಂಥದ್ದನ್ನ ಯಾಕೆ ತರ್ತಾ ಇದ್ದೀವಿ ಅಂತಂದ್ರೆ ಮತ್ತೊಬ್ಬರು ತರಕ ಆಗುಲ್ಲ ಅಂತ ನಾವು ತರ್ತಾ ಇದ್ದೀವಿ. ಇವೆಲ್ಲ ಅಳಕಿಸಿ ಹೋಗಬೇಕು. ಧರ್ಮದಲ್ಲಿ ಇವು ಏನು ಉಳಿಬಾರದು. ಪರರಿಗಾಗಿ ನಾವು ಧರ್ಮವನ್ನ ಎಂದೂ ಮಾಡಬಾರದು ಅನ್ನತಕ್ಕಂಥದ್ದು ಅತಿ ಮುಖ್ಯ. ಇದು ಮೊದಲನೆಯದು. ಎರಡನೆಯದು, ಯಾವುದು ಕರಾರಿರಬಾರದು. ಕರಾರಿಟ್ಟು ಮಾಡಿದ್ರೆ ಭಗವಂತ ನನಗೆ ಕಟ್ಕೋಬೇಕು ಅಂದ್ರನ್ನ ಮಾಡವನ್ನ ಪೂಜಾ. ತೀರ್ಥಂಕರ ಪ್ರಕೃತಿ ಕಟ್ಕೋಬೇಕು. ಕರಾರಿತ್ತಂತಂದ್ರೆ ವಿಶುದ್ಧಿ ಹೆಚ್ಚಾಗುಲ್ಲ. ಕರಾರಿತ್ತು ಅಂತಂದ್ರೆ ಕಷಾಯ ಉಳಿತದೆ. ಆಮೇಲೆ ಲಕ್ಷ್ಯ ಎಲ್ಲ ಯಾಕಡೆ ಹೋಗ್ತಿದೆ? ಕಟ್ಕದಿತ್ತೋ ಅನಿಲ್ಲ, ಕಟ್ಕದಿತ್ತೋ ಅನಿಲ್ಲ. ಒಂದು ಅರ್ಘ್ಯ ಕೊಡೋದು, ತೀರ್ಥಂಕರ ಪ್ರಕೃತಿ ಬಂಧಾಯ ಅರ್ಘ್ಯಂ ನಿರೂಪಾಮಿತಿ ಸ್ವ ಅನ್ನೋದು, ಕಟ್ಕದಿತ್ತೋ ಇಲ್ಲ. ಪ್ರತಿಯೊಂದು ಅರ್ಘ್ಯಕ್ಕೆ ಕಟ್ಕದಿತ್ತೋ ಇಲ್ಲ ನೋಡ್ಕೊಂತ ಕೂತ್ರ ಆಮೇಲೆ ಚಿತ್ತ ಎಲ್ಲ ಆ ಕಡೆಗೆ ಹೋಯ್ತಲ್ಲ. ಕಟ್ಟುಲಾದ ಕಟ್ತಾ ಇದ್ದದ್ದು ಕಾಣೂಲ್ ಅನ್ನೋದು ಬಹಳ ಒಳ್ಳೇದೈತಿ. ಮತ್ ಕಾಣಿಸೋದಿತ್ತಂತಂದ್ರ ಈ ಆರೋಗ್ಯ ಕಾಣಿಸ್ತಿರ್ಲಿಲ್ಲ ನಮ್ಮ ಕಣ್ಣಿಗೆ. ಆ ತೀರ್ಥಂಕರ ಪ್ರಕೃತಿ ಅಷ್ಟೇ ಕಂಡು ಬರೋದು. ಎಲ್ಲಾ ಚಿತ್ತ ಅಲ್ಲಿ, ಏಕಾಗ್ರತೆ ಎಲ್ಲ ಅಲ್ಲಿ. ಹಾಗೆ ಜಗತ್ತಿನಲ್ಲಿ ಎಷ್ಟೋ ಧರ್ಮಗಳಿವೆ. ಜೈನ ಧರ್ಮದ ಮೌಲಿಕ ವೈಶಿಷ್ಟ್ಯ ವಿಶೇಷತೆ ಏನು ಅಂತಂದ್ರೆ ಇದು ಒಂದೇ. ಅಂತರಂಗದಲ್ಲಿಯೂ ಕೂಡ ಯಾವ ಅಪೇಕ್ಷೆ ಇಲ್ಲ, ಷರತ್ತಿಲ್ಲ, ಕಾನೂನಿಲ್ಲ, ಕರಾರಿಲ್ಲ, ಯಾವುದೂ ನಿಯಮಿಲ್ಲ. ಅಂತರಂಗವನ್ನ ಸ್ವಚ್ಛವಾಗಿ ಉಳಿಸಿಕೊಂಡು ಬಹಿರಂಗದಲ್ಲಿ ಯಾರನ್ನೂ ಕೂಡ ಅನುಕರಣೆ ಮಾಡದೆ, ಒಬ್ಬರ ಅನುಕರಣೆ ದೇಖಾದೇಖಿ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನಾವು ಮಾಡ್ತಾ ಇದ್ದೇವೆ. ಈ ತರ ಮಾಡುವಂತ ಪದ್ಧತಿ ಜೈನ ಧರ್ಮದಲ್ಲಿ ಇಲ್ಲ. ಇದು ನಿಜವಾದ ಫಿಲ್ಟರ್ ಧರ್ಮ. ಇದರ ತತ್ವಗಳೆಲ್ಲ
ಸಾರ್ವಜನಿಕ ತತ್ವ, ಸಮಸ್ತ ಭವ್ಯ ಜೀವಿಗಳಿಗಾಗಿ ಉಪದೇಶ ನೀಡಿರುವಂತಹ ತತ್ವ. ಈ ತತ್ವಗಳಲ್ಲಿ ಸಕಲರ ಕಲ್ಯಾಣದ ಶಕ್ತಿ ಇದೆ, ಸಕಲ ಪ್ರಾಣಿಗಳ ಕಲ್ಯಾಣ ಮಾಡತಕ್ಕಂತಹ ಶಕ್ತಿ ಇದೆ. ಆದರೆ ಸಕಲ ಪ್ರಾಣಿಗಳು ಈ ತತ್ವವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದರ ಮೇಲೆ ನಡೆದ್ರೆ ತಾನೇ ಬಂದಾಗೋದು. ಯಾವ ತರ ಉಪದೇಶ ಆಗಿದೆ, ಯಾವ ತರ ತತ್ವ ಇದೆ, ಅದೇ ತತ್ವವನ್ನು ನಾವು ಫಾಲೋ ಮಾಡಿದ್ರೆ ಮಾತ್ರ ಬಂದಾಗ್ತದೆ ಅದು. ನಾವು ಎಲ್ಲಾದ್ರೂ ಕಮ್ಮಿ ಉಳ್ಕೊಳ್ತೇವೆ ಅಂತಂದ್ರೆ ನಾವು ಅದರೊಳಗೆ ಜಮಾ ಇಲ್ಲ, ತತ್ವದೊಳಗೆ ನಾವು ಇಲ್ವೇ ಇಲ್ಲ, ನಾವು ಸಂವಿಧಾನದೊಳಗಿಲ್ಲ, ನಾವು ಕಾನೂನದೊಳಗಿಲ್ಲ, ನಾವು ಬಾಹ್ಯವಾಗಿದ್ದೇವೆ. ಸಮೂಹ ಶರಣದಲ್ಲಿ ಎಷ್ಟೋ ಮನುಷ್ಯರು ಹೋಗಿರ್ತಾರೆ, ಎಲ್ಲರೂ ಈ ಭಾವನೆಯನ್ನು ಭಾವಿಸ್ತಿರ್ತಾರೆ. ಅದರೊಳಗೆ 1,00,000ದಲ್ಲಿ 1,000ದಲ್ಲಿ ಯಾವನಾದರೂ ಒಬ್ಬನಿಗೆ ತೀರ್ಥಂಕರ ಪ್ರಕೃತಿ ಕಟ್ಟುತ್ತೆ, ಎಲ್ಲರಿಗೂ ಕಟ್ಟಲ್ಲ. ಮತ್ತೆ ಎಲ್ಲರಿಗೂ ಕಟ್ಟಂದ್ರೆ ಎಲ್ಲಿ ಆಗವ್ರು ನೀವು ಎಲ್ಲರೂ ತೀರ್ಥಂಕರ. 160 ಕ್ಷೇತ್ರ, 170 ಕ್ಷೇತ್ರಗಳಿದಾವಲ್ಲ ಆರಿಖಂಡ, 170 ಮಂದಿ ಕಟ್ಟಿತು ಅಂದ್ರೆ ಮುಗೀತು. 171ನೇ ಮನುಷ್ಯನಿಗೆ ಕಟ್ಟಲ್ಲ. ಕಟ್ಟಿದ್ರೂ ಏನು ಭಾವಿ ಕಾಲದಲ್ಲಿ, ವರ್ತಮಾನದಲ್ಲಿ ಆಗಕ್ಕೆ ಸಾಧ್ಯ ಇಲ್ಲ, ಭಾವಿ ಕಾಲದಲ್ಲಿ ಆಗಬೇಕು. 170 ತೀರ್ಥಂಕರರು ಆಗಬಹುದು 2.5 ದ್ವೀಪದಲ್ಲಿ. 170 ಜನರಿಗೇನೆ ಕಟ್ಟಿರ್ತದೆ. ಆ 170 ಜನರೇ ಬಂದು ಆ ಸೀಟದ ಮೇಲೆ ಕೂತ್ಕೊಂಡು ತೀರ್ಥಂಕರಾಗ್ತಾರೆ. ಅದರೊಳಗೆ ನಾವು ನಂಬರ್ ಹಚ್ಚೋದಿದೆ. ರ್ಯಾಂಕ್ ಎಷ್ಟಿವೆ ಅಂತಂದ್ರೆ 170 ರ್ಯಾಂಕ್ ಸ್ಥಾನಗಳು, ಸೀಟುಗಳು, ರ್ಯಾಂಕ್ ಸೀಟುಗಳು. ಸಿಇಟಿ ಎಕ್ಸಾಮ್, ಸಿಇಟಿ ಅಂದ್ರೆ ಸಿಇಟಿನ ಎಕ್ಸಾಮ್, 170 ಸೀಟಿನ ಎಕ್ಸಾಮ್ ಸಿಇಟಿ ಎಕ್ಸಾಮ್. ಎಕ್ಸಾಮ್ ಕೊಡೋದಿದೆ. ಎಕ್ಸಾಮ್ ಸರಿಯಾಗಿ ಕೊಡಿ, ತಪ್ಪು ಬರಿಬೇಡ್ರಿ. 2 ಮಾತನ್ನು ಲಕ್ಷ್ಯದಲ್ಲಿಟ್ಕೊಳ್ಳಿ. ಒಂದು, ಕಾಪಿ ಹೊಡೆದು ಬರೀದಿಲ್ಲ. ಮತ್ತೊಂದು, ಅಂತರಂಗದಲ್ಲಿ ಯಾವುದೇ ಕಷಾಯವನ್ನ ಇಟ್ಕೊಂಡು ಮಾಡೋದಿಲ್ಲ. ಇಲ್ಲಿ ಕ್ರೋಧ ಇಟ್ಕೋಬಾರದು, ಈರ್ಷ್ಯಾ ಇಟ್ಕೋಬಾರದು, ಮಾನ್ ಇಟ್ಕೋಬಾರದು, ಮಾನಿಯಾಗಿ ಧರ್ಮ ಮಾಡಬಾರದು. ಮಾನಿಯಾಗಿ ಧರ್ಮ ಮಾಡಿದರೆ ಏನಾಗುತ್ತೆ? ಕಷಾಯ ಆಗುತ್ತೆ. ನಾನು ಬಂಗಾರ ತಟ್ಟೆ ಅಂತಂದಿದ್ದೇನೆ, ಏನಾಯ್ತದು? ಮಾನ್ ಕಷಾಯ. ಅಯ್ಯೋ, ನನಗೆ ಬಂಗಾರ ತಟ್ಟೆ ಸಿಗಲೇ ಇಲ್ಲ. ಇದೇನಾಯ್ತು? ಇದು ಕಷಾಯ ಆಯ್ತು. ಇದು ದೀನ್ತನ, ದೀನ್ಹೀನತನ. ನಂದು ಬಂಗಾರ ತಟ್ಟೆ, ಇದು ಮಾನ್ ಕಷಾಯ. ಆಮೇಲೆ ಮಾಯಾ ಕಷಾಯನೂ ಬರಬಾರ್ದು. ಎಂಥ ಮಾಯಾ ಕಷಾಯ? ಇದೇ ಮಾಯಾ ಕಷಾಯ. ಏನು? ಈ ಒಂದು ಪೂಜಾ ಫಲ ನನಗೆ ಮತ್ತೊಂದು ಸಿಗಲಿ ಅನ್ನುವಂಥದ್ದು ಮಾಯಾಚಾರಿ ಆಯಿತು. ಯಾಕೆಂದ್ರೆ ಭಗವಂತರು ಹೇಳಿದ್ರು ಒಂದು, ನಾವು ಮಾಡ್ತಾ ಇದ್ದೇವೆ ಒಂದು. ಭಗವಂತರು ಹೇಳಿದಂತೆ ಮಾಡಲಿಲ್ಲ ಅಂತಂದ್ರೆ ಮಾಯಾಚಾರಿ ಆಯಿತು. ಕಷಾಯವನ್ನು ಬಿಟ್ಟು ಮಾಡಬೇಕಂದಿದ್ರು ನಾವು ಕಷಾಯವನ್ನು ಹಿಡದೆ ಮಾಡ್ತಾ ಇದ್ದೀವಿ. ಹೊರಗಡೆಗೆ ನಾವು ಸರಿಯಾಗಿ ಕಂಡು ಬಂದು ಕಾಣಿಸ್ತಾ ಇದ್ರು ಒಳಗಡೆಗೆ ಮಾಯಾ ಕಷಾಯ ಉಳ್ಕೊಂಡಿದೆ. ಆಮೇಲೆ ಕಾರ್ಯಸಿದ್ಧಿ ಆಗೋಲ್ಲ. 2 ಕಾರಣಗಳಿದ್ದು ಅಂತಂದ್ರೆ ಪಾಸ್ ಆಗೋದಂತೂ ದೂರ ಉಳಿಯಿತು. ಫೇಲ್ ನಕ್ಕಿ ಆಗ್ತೀವಿ. 2 ಕಾರಣ ಉಳಿದಿದ್ದು ಅಂತಂದ್ರೆ, ಒಂದು ಅಂತರಂಗದಲ್ಲಿ ಕಷಾಯ ಉಳಿದಿತ್ತು ಅಂತಂದ್ರೆ, ಮತ್ತು ಹೊರಗಡೆಗೆ ನಾವು ಕಾಪಿ ಹೊಡ್ಕೊಂಡು ಮಾಡ್ತಾ ಇದ್ವಿ ಅಂತಂದ್ರೆ, ಈ 2 ಕಾರಣಗಳಿಂದ ಮನುಷ್ಯ ಯಾವುದೇ ಕಾರ್ಯದಲ್ಲಿ ಯಶಸ್ವಿ ಆಗೋಲ್ಲ.
ಇದು ಧಾರ್ಮಿಕ ಕಾರ್ಯ, ಇದು ನಾಜೂಕು ಕಾರ್ಯ, ನಾಜೂಕ್ ಆಪರೇಷನ್. ಇದು ಹಾರ್ಟ್ ಆಪರೇಷನ್, ಮೈಂಡ್ ಆಪರೇಷನ್, ಎಷ್ಟು ನಾಜೂಕ್ ಇರ್ತವೆ ಈ ಕೆಲಸಗಳು. ಎಂಥ ಡಾಕ್ಟರ್ ಬೇಕು, ಎಂಥ ಆಸ್ಪತಾಲ್ ಬೇಕು, ಎಲ್ಲಿ ಡಾಕ್ಟರ್ ಚಲೋ ಇದ್ದಾರೆ ಅಲ್ಲಿ ಹೋಗ್ತೀವಿ ನಾವು. ದಿಲ್ಲಿಗೆ ಹೋಗುವಂತಂದ್ರೆ ದಿಲ್ಲಿಗೆ ಹೋಗ್ತೀವಿ, ಕಲ್ಕತ್ತಾ ಹೋಗಬೇಕು ಅಂತಂದ್ರೆ ಕಲ್ಕತ್ತಾ, ಮಡ್ರಾಸ್ ಅಂದ್ರೆ ಮಡ್ರಾಸು, ಮುಂಬೈ ಪುಣೆ ಅಂತಂದ್ರೆ ಮುಂಬೈ ಪುಣೆಗೆ ಹೋಗಿ ಮೈಂಡ್ ಆಪರೇಷನ್ ಮಾಡ್ಕೊಂಡು ಬರ್ತೀವಿ. ಮೈಂಡ್ ಆಪರೇಷನ್ಗಿಂತಲೂ ಸೂಕ್ಷ್ಮ ಇದೆ ಆತ್ಮ ಆಪರೇಷನ್, ಕಷಾಯ ಆಪರೇಷನ್. ಕಷಾಯಗಳ ಆಪರೇಷನ್ ಅದಕ್ಕಿಂತೂ ಬಾರೀಕಿದೆ. ಇದಕ್ಕೆ ಎಂಥ ಡಾಕ್ಟರ್ ಬೇಕು, ಎಂಥ ಡಾಕ್ಟರ್ ಬೇಕು. ಹೊರಗಿನ ಡಾಕ್ಟರ್ನ ತರ್ಸ್ಕೋಕ್ ನಡಿಲ್ಲ. ಹೊರಗಿನ ಡಾಕ್ಟರ್ ಏನ್ ಮಾಡೋರು? ಕಷಾಯಗಳನ್ನ ಬಿಟ್ಟು ಧರ್ಮವನ್ನ ಮಾಡಿ ಅಂತಕ್ಕಂಥ ಉಪದೇಶವನ್ನು ಮಾಡುವ ನಾವು ಡಾಕ್ಟರ್ ಬಂದಿದ್ದೀವಲ್ಲ. ನಿಮ್ಮ ಕಷಾಯವನ್ನು ತೆಗೆದು ಹೇಗೆ ಹಾಕೋದು ನಾವು ಹೇಳ್ರಿ ನೋಡೋಣ. ಸಾಧ್ಯ ಇದೆ? ಇಲ್ಲ. ಉಪದೇಶ ಮಾಡಬಹುದು, ಹೌದು. ನಾವು ಕೇವಲ ನಿರ್ದೇಶಕರು. ಕಷಾಯ ಬಿಡು, ಕಾಪಿ ಮಾಡೋದು ಬಿಡು, ಸರಿಯಾಗಿ ಬರಿ ಪೇಪರ್, ಇಷ್ಟು ಹೇಳಬಹುದು. ಆದರೆ ಮನುಷ್ಯನೊಳಗಿದೆ ಯಾರಿಗೂ ಗೊತ್ತು ಏನಿದೆ, ಯಾವ ತರ ಪೇಪರ್ ಬರಿತಾ ಇರೋದು ಯಾರಿಗೂ ಗೊತ್ತು. ಮಾಸ್ತರ್ ಹೇಳ್ತಾನೆ ಕಾಪಿ ಮಾಡಬೇಡ. ಹಾ ರೀ ಕಾಪಿ ಮಾಡು. ಆ ಕಡೆ ನೋಡಲ್ಲ. ಮಾಸ್ತರ್ ಹೋದ ಅಂತಂದ್ರೆ ಈ ಜರ ಹೇಳು, ಮಾಸ್ತರ್ ಹೋಗೋ ತನಕ ಆ ಕಡೆ ನೋಡಂಗಿಲ್ವ, ಕೆಳಗ ನೋಡ್ತಿರ್ತಾನೆ. ಓದ ಕಣ್ಣು ಕಡೆ ಆಗ್ತಿರ್ತಾವ. ಆ ಮಾಸ್ತರ್ ಆ ಕಡೆ ಹೋದ ಅಂತಂದ್ರೆ ಈ ಕಡೆ ಕಾಪಿ ಶುರು. ಮಾಸ್ತರ್ ಏನ್ ಹೇಳ್ತಾ ಇರೋದು? ಸಂವಿಧಾನ, ಕಾನೂನು ಹೀಗೆ ಬರ್ದಿ ಅಂತಂದ್ರೆ ಇಷ್ಟು ಮಾರ್ಕ್ಸ್ ಸಿಗ್ತದೆ. ಆಮೇಲೆ ನಾವು ಉಲ್ಲಂಘನೆ ಮಾಡ್ತಾ ಇದೀವಲ್ಲ. ಕಾಪಿ ಮಾಡಿ ಪಾಸ್ ಆಯ್ತು ಅಂತಂದ್ರೆ, ನೀವು MBBS ಪಾಸ್ ಆದ್ರಿ, ಕಾಪಿ ಹೊಡೆದು ಪಾಸ್ ಆದ್ರಿ, ನಾಳೆ ಇಂಜೆಕ್ಷನ್ ಎಲ್ಲಿ ಮಾಡೋರ? ಎಲ್ಲಿ ಚುಚ್ಚವ್ರು ಹೇಳ್ರಿಲ್ಲ. ಎಲ್ಲಿ ಚುಚ್ಚಬೇಕು ಅದೇ ಗೊತ್ತಿಲ್ಲ. ಆಮೇಲೆ ಎಲ್ಲಿ ಬೇಕಾದ್ರೂ ಇಂಜೆಕ್ಷನ್ ಚುಚ್ಚಿಬಿಟ್ರಿ ಅಂತಂದ್ರೆ ಸಾಯು ಪ್ರಸಂಗ ಬಂತು, ಏನ್ ಮಾಡೋದು? ಇಂಥದ್ದೆಲ್ಲ ಹೆಚ್ಚಾಗಿತ್ತಿಲ್ಲ. ಈಗ ಹೆಚ್ಚು ಯಾಕೆ ಆಗ್ತಾ ಇದೆ ಅಂತಂದ್ರೆ ಅವರೆಲ್ಲ ಕಾಪಿ ಹೊಡೆದು ಪಾಸ್ ಆಗಿದ್ದಾರೆ. ಕಾಪಿ ಹೊಡೆದು ಪಾಸ್ ಆಗಣ್ಣ ಹಿಂಗಾಗ್ತೈತಿ. ಲಂಚ ಕೊಟ್ಟು ಪಾಸ್ ಆಗ್ತಾ ಇದ್ದಾರೆ. ಲಂಚ ಕೊಟ್ಟು ಪಾಸ್ ಆಗೋದೇನು ಕಾರಣ ಐತಿ? ಲಂಚ ಕೊಡೋದೈತಿ, ಸರ್ಟಿಫಿಕೇಟ್ ತಗೊಂಡು ಬರೋದೈತಿ. ಪಾಸ್ ಆಗೋದಿಲ್ಲ, ಪೇಪರ್ ಬರೋದಿಲ್ಲ, ಕೊಡೋದಿಲ್ಲ, ಚೆಕ್ ಮಾಡೋದಿಲ್ಲ, ಏನು ಬೇಡ. ಲಂಚ ಕೊಡೋದೈತಿ, ಸೀದಾ ಸರ್ಟಿಫಿಕೇಟ್ ಮಾಡ್ಕೊಂಡು ಬರೋದೈತಿ. MBBS ಪಾಸ್, ಡಾಕ್ಟರ್ ಆಗೋದೈತಿ. ಒಂದು ಇಂಜೆಕ್ಷನ್ ತಗೊಂಡು ಹೋಗೋದು, ಯಾರಿಗಿದ್ರು ಒಂದು ಸುಚ್ಚೋದು. ಧರ್ಮ ಕ್ಷೇತ್ರದಲ್ಲಿ ಕಾಪಿ ಹೊಡೆಯುವವರಿಗೆ ತೀರ್ಥಂಕರ ಪ್ರಕೃತಿ ಕಟ್ಟುಲ್ಲ. ಲಕ್ಷ್ಯದಲ್ಲಿಟ್ಕೊಳ್ಳಿ. ನಿಮ್ಮ ಅಡ್ರೆಸ್ ನೋಡ್ಕೋರಿ, ನಿಮ್ಮ ಡ್ರೆಸ್ ನೋಡ್ಕೋರಿ, ಮತ್ತೊಬ್ಬರದ್ದು ನೋಡ್ಕ ಹೋಗ್ಬೇಡ್ರಿ. ನಿಮ್ಮ ಅಡ್ರೆಸ್ ಠೀಕ್ ಇರಬೇಕು, ನಿಮ್ಮ ಡ್ರೆಸ್ ಠೀಕ್ ಇರಬೇಕು. ನಿಮ್ದು ಎಷ್ಟರಲ್ಲಿದೆ ಅಷ್ಟೇ ಸಾಕು. ಶಕ್ತಿತಸ್ ತ್ಯಾಗ, ಶಕ್ತಿತಸ್ ತಪ. ಸಂತುಷ್ಟಾಗಿರಿ. ಸಮಯ ಆಯಿತು. ಶಕ್ತಿತಸ್ ತ್ಯಾಗ ಭಾವನೆಗೆ ಅರ್ಘ್ಯವನ್ನು ಮಾಡಿದಿರಿ. ಆ ತ್ಯಾಗ ಭಾವನೆ ತೀರ್ಥಂಕರ ಪ್ರಕೃತಿಯ ಸಂಸ್ಕಾರ ಬೀಳಲಿಕ್ಕೆ, ಸಂಸ್ಕಾರ ಮೂಡಿ ಬರಲಿಕ್ಕೆ ಅದು ಕಾರಣ ಆಗಲಿ ಅಂತ ಭಾವನೆ ಮಾಡಿ ಭಗವಂತರ ಮುಂದೆ ಸಂಕಲ್ಪ ಮಾಡ್ಕೊಳ್ಳಿ. ಭಗವಂತ, ನಾವು 2 ಕಾರಣಗಳಿಂದ ಬದುಕಿ ಉಳಿದು ನಿಮ್ಮ ಪೂಜೆಯನ್ನು ಮಾಡ್ತೀವಿ ಅಂತಕ್ಕಂಥ ಸಂಕಲ್ಪ ತಗೊಳ್ಳಿ. ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ಳಿಕ್ಕೆ ಕಷಾಯ ಅಭಾವ ಬೇಕು, ಬಾಹ್ಯದಲ್ಲಿ ಅನುಕರಣೆಯ ಅಭಾವ ಬೇಕು.